ಏನಾಗುತ್ತೆ 5/4 ಆಗುತ್ತೆ. ಇವಾಗ ಹೇಳ್ರಪ್ಪ, ಈಸಿ ಇಲ್ವೇನಪ್ಪ? ಈಸಿ ಇದೆಯಾ ಇಲ್ವಾ? Yes, sir. Yes, sir. Yes, sir. Anybody is having any doubt? No, sir. No, sir. No. No, sir. No, sir. ಈ ಕಾನ್ಫಿಡೆನ್ಸ್ ನನಗೆ ಬರೆಸ್ತೀನಿ. ದಟ್ ಈಸ್ ND ಅಕಾಡೆಮಿ. ಯು ಶುಡ್ ಇನ್ವೆಸ್ಟ್ ದ ಟೈಮ್ ನ ಇನ್ವೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಮಾಡಕ್ ರೆಡಿನೇ ಇಲ್ಲ. ನಾನು ಯಾಕೆ ಇವೆಲ್ಲ ಫಸ್ಟ್ ಮಾಡ್ತಾ ಇದೀನಿ ಅಂದ್ರೆ, ಇದೆಲ್ಲ ಆಮೇಲೆ ಕೋಚಿಂಗ್ ಅಲ್ಲಿ ಅವ್ರಿಗೆ ಹೇಳ್ಬೋದು, ಬಟ್ ಅವ್ರಿಗೆ ನಾನು ಗೈಡೆನ್ಸ್ ಕೊಡ್ತಾನೆ ಇರ್ತೀನಿ. ಈ ತರ ಮೋಟಿವೇಶನ್ ಕ್ಲಾಸಸ್ ಏನ್ ಮಾಡ್ಬೇಕು ಎಕ್ಸಾಕ್ಟ್ಲಿ ನನ್ನ ಕ್ಲಾಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಬಟ್ ಇವಾಗ ಡೆಮೋ ಕ್ಲಾಸ್ ಬಂದಿದ್ದೀರಾ, ಓಕೆ. ಆಮೇಲೆ ಇನ್ನೊಂದು ಕೇಳ್ತೀನಿ, ಡೆಮೋ ಕ್ಲಾಸ್ ಅಂತಾರೆ. 1 or 2 ಡೆಮೋ ಕ್ಲಾಸ್ ಅಲ್ಲಿ ಯು ಕ್ಯಾನ್ ಜಡ್ಜ್ ಮೀ. ನಮ್ಮನ್ನ ಜಡ್ಜ್ ಮಾಡಕ್ ಆಗಲ್ಲ. ಬಿಕಾಸ್ ನೋಡಿ, ನನಗೆ 18 years ಎಕ್ಸ್ಪೀರಿಯನ್ಸ್ ಇದೆ, ಇನ್ನೊಬ್ಬ ಫ್ಯಾಕಲ್ಟಿಗೆ 15 years ಇದೆ, ಇನ್ನೊಂದು ಫ್ಯಾಕಲ್ಟಿ 20 years ಇದೆ, ಇನ್ನೊಂದು ಫ್ಯಾಕಲ್ಟಿ 13 years ಇದೆ. ಸೊ ಒಂದ್ ಕ್ಲಾಸ್ ಅಲ್ಲಿ ಚೆನ್ನಾಗಿ ಹೇಳಿಲ್ಲ ಅಂದ್ರೆ ಇನ್ನೊಂದು ಕ್ಲಾಸ್ ಚೆನ್ನಾಗಿರುತ್ತೆ. ನಾನು ಓವರ್ ಆಲ್ ಹೇಳ್ಬೇಕು, ಓಕೆ. ಸೊ 1 or 2 ಡೆಮೋ ಕ್ಲಾಸ್ ಅಲ್ಲಿ ನೀವು ಕಾನ್ ಜಡ್ಜ್ ಅಸ್, ಡೆಫಿನೆಟ್ಲಿ ಹೇಳ್ತಾ ಇದೀನಿ. ಅದಕ್ಕೆ ಹೇಳ್ತಾ ಇರೋದು, ಫೀಡ್ಬ್ಯಾಕ್ಸ್ ಇಟ್ಟಿದ್ದೀನಿ, ಓವರ್ ಆಲ್ ಫೀಡ್ಬ್ಯಾಕ್ಸ್ ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಡೈರೆಕ್ಟ್ಲಿ ಒಂದು ಬಿಲೀವ್ ಮಾಡ್ಬೇಕು, ಬಂದು ಜಾಯ್ನ್ ಆಗ್ಬೇಕು, ಅಟೆಂಡ್ ಆಗ್ಬೇಕು. ಮಿಕ್ಕಿದ್ ನಮ್ ಜವಾಬ್ದಾರಿ ನನ್ ಕೊಡಿ. ನಿಮ್ಮನ್ನ ಒಂದು ಒಳ್ಳೆ ಕಾಲೇಜ್ ಸೇರಿಸೋ ಜವಾಬ್ದಾರಿ ನಂದಾಗಿರುತ್ತೆ. ಆ ಅಶೂರೆನ್ಸ್ ನಾನು ಕೊಡ್ತೀನಿ. ಅಷ್ಟೇ ಹೇಳೋದು ನಾನು ಹುಡುಗರಿಗೆ. ಸರ್ ಒಂದು ಡೆಮೋ ಕ್ಲಾಸ್ ಕೊಡಿ ಸರ್, 2 ಡೆಮೋ ಕ್ಲಾಸ್ ಕೊಡಿ ಸರ್, ಡೆಮೋ ಕ್ಲಾಸ್ ಕೊಟ್ಟು ನೋಡ್ಕೊಂತೀನಿ, ಸೇರ್ಕೊಂತೀನಿ. ಇಟ್ ಡಸಂಟ್ ಮ್ಯಾಟರ್. ಯೂಟ್ಯೂಬ್ ಅಲ್ಲಿ ಬೇಕಾ? ಯೂಟ್ಯೂಬ್ ಅಲ್ಲಿ ಎಷ್ಟು ಡೆಮೋ ಕ್ಲಾಸ್ ಇಲ್ಲ ನಂದು. DCET 5 ಡೆಮೋ ಕ್ಲಾಸ್ ಹಾಕಿದೀನಿ, ಫ್ರೀ ಕ್ಲಾಸ್ ಇಟ್ಟಿದ್ದೀನಿ ಆಪ್ ಅಲ್ಲಿ. ಅದಕ್ಕಿಂತ ಬೇಕಾ? ಎಲ್ಲ ಲೆಕ್ಚರ್ಸ್ ಇಟ್ಟಿದ್ದೀನಿ. ಇನ್ನ ಏನ್ ಬೇಕು ನಿಮ್ಗೆ? ಐ ಡೋಂಟ್ ನೋ. ದಿಸ್ ಇಸ್ ದ ಒನ್ ಮೇನ್ ಫಾರ್ಮುಲಾ. ಸೋಕಾಟೋ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಇವು 3 ನಾಲ್ಕನ ಇಟ್ಕೊಳೋದು. ನನ್ಗೆ ಇವೆಲ್ಲ ಏನು ಗೊತ್ತಿಲ್ಲ, ಇಷ್ಟು ಕಂಪ್ಲೀಟ್ ಬ್ಲಾಂಕ್ ಇದೀನಿ. ಇವಾಗ ಒಂದು ಟ್ರಯಾಂಗಲ್ ಹಾಕ್ತೀನಿ, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಮಾಡ್ತೀನಿ, ಗೊತ್ತಾಗುತ್ತೆ ನಿಮ್ಗೆ. ಆಮೇಲೆ ಇವತ್ತಿನ ವಿಡಿಯೋನ ಆಪ್ ಅಲ್ಲಿ ಫ್ರೀ ಆಗಿ ಇಟ್ಟಿರ್ತೀನಿ. ಫ್ರೆಂಡ್ಸ್ಗೆಲ್ಲ ಹೇಳ್ಬೋದು, ನೋಡ್ಲಿ, ಅವ್ರಿಗೆ ಅರ್ಥ ಆಗುತ್ತೆ. ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಬರುತ್ತೆ, ಅದೊಂದು ಜ್ಞಾಪನ ಇಟ್ಕೊಂಡ್ಬಿಟ್ರೆ 12/5 ಅಂತ 12 5 ಬಂದ್ರೆ ಆಟೋಮೆಟಿಕಲಿ ದಿಸ್ ಇಸ್ 13. ಡೈರೆಕ್ಟ್ ಆಗಿ ಬರ್ಬಿಡ್ಬೋದು, ಮಾಡೋದೇ ಬೇಕಾಗಿಲ್ಲ. ಇವಾಗ 3 4 5 ಏನ್ ಬರ್ದೆ, ಮತ್ತೆ 12 5 13 ಏನ್ ಬರ್ದೆ, ಇವೆಲ್ಲ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅನ್ಬಿಟ್ಟು ಆಪ್ ಅಲ್ಲಿ ಇಟ್ಟಿದ್ದೀನಿ, ನೋಡಿ ಒಂದ್ಸಲಿ. ನಾಟ್ ಆಡಿಯಬಲ್ ಲಿಖಿತ, ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ನೋಡಮ್ಮ. ನಿಮ್ ಕಡೆ, ನನ್ನ ಕಡೆ ಪ್ರಾಬ್ಲಮ್ ಇರಲ್ಲ. ನಿಮ್ ಮೊಬೈಲ್ ಅಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ 3 ಲೈನ್ಸ್ ಇರುತ್ತೆ, ನೆಟ್ವರ್ಕ್ ಲೈನ್ಸ್. ಅಲ್ಲಿ ಎಲ್ಲೋ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ವಿಡಿಯೋ ಆಗ್ಲಿ ಆಡಿಯೋ ಆಗ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಗ್ರೀನ್ ಇರಬೇಕು. ಸೊ ಆನ್ಲೈನ್ ಕ್ಲಾಸ್ಗೆ ಯಾವತ್ತು ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ. ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಮಾಳಿಗೆ ಮೇಲೆ ಟಾಪ್ ಅಲ್ಲಿ ಅಥವಾ ಒಂದು ಒಳ್ಳೆ ನೆಟ್ವರ್ಕ್ ಬರೋ ಏರಿಯಾ ಕಡೆ ಕೂತ್ಕೊಬೇಕಲ್ಲ. ವೈಫೈ ಇದ್ರೆ ಓಕೆ, ನೋ ಇಶ್ಯೂಸ್, ಓಕೆ. 4G ಹಾಕೊಳ್ಳಿ, ಇಲ್ಲ ವೈಫೈ ಹಾಕೊಳ್ಳಿ. ಯಾವತ್ತು ಆನ್ಲೈನ್ ಕ್ಲಾಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಅದನ್ನ ವೈಫೈ ಪ್ಲೇಸ್ ಮಾಡ್ಕೊಳ್ಳಿ. ಫಾರ್ ಬೆಟರ್ ಕ್ಲಾರಿಟಿ. ನಾರ್ಮಲ್ ಕ್ಲಾಸ್ ಇದ್ದಂಗೆ ಇರುತ್ತೆ. ಪರ್ಟಿಕ್ಯುಲರ್ ನನ್ನ ಇದರಲ್ಲಿ ನೋಡಿರ್ಬೋದು ನೀವು, ಆಪ್ ಅಲ್ಲಿ ನಾರ್ಮಲ್ ಕ್ಲಾಸ್ ಇದ್ದಂಗೆ ಹಿಂಗಿರುತ್ತೋ ಹಂಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನಿಮ್ಗೆ. ಯಾವ್ದು ಬ್ಲರ್ನೆಸ್ ಇರಲ್ಲ, ಡಿಸ್ಟ್ರಾಕ್ಷನ್ ಇರಲ್ಲ, ಏನು ಇರಲ್ಲ. ಓಕೆ, ವೆಲ್ಕಮ್ ಟು ದ ಫಸ್ಟ್ ಡೇ ಆಫ್ ND ಅಕಾಡೆಮಿ DCET 2024 ಕೋಚಿಂಗ್. ಸೊ ಎಲ್ಲ ಕಡೆ ಇದ್ರೆ ಎಲ್ಲ ಸುಮ್ಮನೆ ಹೆಂಗ್ ಹೇಳ್ತೀರಾ? ಯಾವ ಕಾಲೇಜ್ ಅಂತ ಹೇಳ್ತೀರಾ? ಯಾವ ಊರಿಂದ ಇದ್ದೀರಾ? ಸರ್ ನಾನು ಅತನಿಯಿಂದ ಮಾತಾಡ್ತಾ ಇರೋದು, GPT ಅತನಿ ಅಂತ. GPT ಅತನಿ. ಆಮೇಲೆ ಒಂದ್ ಬರ್ಲಿ ಹೆಂಗೆ? ಸರ್ ತುಮಕೂರು ಆರ್ಯಭಾರತಿ ಪಾಲಿಟೆಕ್ನಿಕ್. ಆರ್ಯಭಾರತಿ, ಗುಡ್. ಆಮೇಲೆ ಸುಮ್ಮನೆ ಹೇಳ್ರಪ್ಪ, ಯಾರು ವಿಡಿಯೋ ಆನ್ ಮಾಡಿಲ್ಲ. ಜಸ್ಟ್ Gulbarga. ಗುಲ್ಬರ್ಗ, Government Women's Polytechnic. ಗುಡ್. Sir, Bangalore PUP Polytechnic. PUP, ಗುಡ್. ಆಮೇಲೆ Sir, Government Polytechnic Imdeli. MD ಅಲ್ಲಿ, ಗುಡ್. ಆಮೇಲೆ Sir, Gulbarga SKS Polytechnic. ಗುಡ್. ಆಮೇಲೆ ಸರ್ ಬಾಗಲಕೋಟ್ BVBS ಪಾಲಿಟೆಕ್ನಿಕ್. ನಿಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೋಡಪ್ಪ. ಗುಡ್. ಆಮೇಲೆ ಬರ್ಲಿ ನೇಮ್ ಹೇಳೋದು ಕಷ್ಟನಾ? ಪಾಲಿಟೆಕ್ನಿಕ್ ಯಾವ್ದು? ನಿಮ್ ಪಾಲಿಟೆಕ್ನಿಕ್ ನೇಮ್ ಹೇಳೋದು ಕಷ್ಟನಾ? ಯು ಶುಡ್ ಬಿ ಪ್ರೌಡ್ ಆಫ್ ಟೆಲ್ಲಿಂಗ್ ದ ಪಾಲಿಟೆಕ್ನಿಕ್ ನೇಮ್. ನೋಡಿ, ದಿಸ್ ಇಸ್ ದ ಬ್ಯೂಟಿ ಆಫ್, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ದ ಬ್ಯೂಟಿ ಆಫ್ ಆನ್ಲೈನ್ ಕೋಚಿಂಗ್. ವಿ ಕ್ಯಾನ್ ಇಂಟರ್ ಕನೆಕ್ಟ್ ಆಲ್ ದ ಸ್ಟೂಡೆಂಟ್ಸ್ ಆಲ್ ಓವರ್ ಕರ್ನಾಟಕ. ಅದಕ್ಕೆ ತುಂಬಾ ಜನ ಕೇಳ್ತಾ ಇರೋದು ನನಗೆ, ಸರ್ ಆಫ್ಲೈನ್ ಕ್ಲಾಸ್ ಮಾಡಿ ಅಂತ. ಆಫ್ಲೈನ್ ಕ್ಲಾಸ್ ಮಾಡಿ ಲಿಮಿಟೆಡ್ ಆಗ್ಬಿಡುತ್ತೆ. ನೀವು ಅಟೆಂಡ್ ಮಾಡ್ಬೇಕು ಅಂದ್ರೆ ಅಲ್ಲಿಂದ ಬರ್ಬೇಕು, ಇಲ್ಲಿ ಸ್ಟೇ ಮಾಡ್ಬೇಕು, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೆನ್ಸ್ ಐ ಪ್ರಿಫರಿಂಗ್ ಆನ್ಲೈನ್ ಕೋಚಿಂಗ್ ಬಿಕಾಸ್ ಐ ಕ್ಯಾನ್ ರೀಚ್ ಈಚ್ ಅಂಡ್ ಎವ್ರಿ ಕಾರ್ನರ್ ಆಫ್ ಕರ್ನಾಟಕ. ಅವ್ರು ಎಲ್ಲೋ ಕರ್ನಾಟಕದ ಕಾರ್ನರ್ ಇರಲಿ, ಬಾಗಲಕೋಟಲ್ಲಿ, ಈ ಕಡೆ ಗುಲ್ಬರ್ಗ ಇರಲಿ, ಈ ಕಡೆ ಚಾಮರಾಜನಗರ ಇರಲಿ, ಈ ಕಡೆ ಕೋಲಾರ ಇರಲಿ, ಎಲ್ಲಿದ್ರು ಎಲ್ಲಾರನ್ನು ಕನೆಕ್ಟ್ ಮಾಡಬಹುದು ವಿತ್ ಒನ್ ಪ್ಲಾಟ್ಫಾರ್ಮ್. ದಟ್ಸ್ ವೈ ಐ ಲೈಕ್ ಆನ್ಲೈನ್ ಕೋಚಿಂಗ್. ಅಂಡ್ ನಂದು ಆನ್ಲೈನ್ ಕೋಚಿಂಗೇ ಇರುತ್ತೆ, ಯಾವುದೇ ಕಾರಣಕ್ಕೂ ಆಫ್ಲೈನ್ ಬರಲ್ಲ. ಕಮಿಂಗ್ ಟು ದ DCET 2024. ಓಕೆ, 2024 DCET ಕೋಚಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ಯು ಶುಡ್ ಅನಲೈಸ್ ಯಾವ ಕಾಲೇಜ್ಗೆ ಹೋಗ್ತೀನಿ ನಾನು ಅಂತ. ಯಾಕಂದ್ರೆ ಸೀಯಿಂಗ್ ದ ಎಕ್ಸಾಂಪಲ್ಸ್. ಇವಾಗ C20 ಸಿಲೆಬಸ್ ಸೆಕೆಂಡ್ ಬ್ಯಾಚ್, ಇದು ಪ್ರಾಬಲಿ ಯುವರ್ ಸೆಕೆಂಡ್ ಬ್ಯಾಚ್ ಅಂಡ್ ನಾಟ್ ದ ಕರೋನಾ ಪಾಸ್. ಓಕೆ, ಸೊ ಫಸ್ಟ್ ಥಿಂಗ್
ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಬ್ರೀಫ್ ಐಡಿಯಾ ಕೊಟ್ಬಿಡ್ತೀನಿ. ನಾನು ವಿಡಿಯೋಸ್ ಮಾಡಬೇಕು, ಟೈಮ್ ಆಗ್ತಾ ಇಲ್ಲ. ಒನ್ ಬೈ ಒನ್ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಹೆಲ್ಪ್ ಆಗ್ತಾ ಇದೆಯಾ? Yes, sir. Yes, sir. ಮತ್ತೆ ಯಾರು ಶೇರ್ ಮಾಡಲ್ವಂತ ನೀವು? Yes, sir. ಯಾರು ಶೇರ್ ಮಾಡಲ್ಲ, ಫ್ರೆಂಡ್ಸ್ ಎಲ್ಲ ಒಬ್ಬರೇ ನೋಡ್ಬಿಟ್ಟು ಸುಮ್ಮನೆ ಹೋಗ್ತಿರಂತೆ, ನಂಗೆ ಸಾಕು ಅಂತ. ಇಲ್ಲ ಸರ್, ಶೇರ್ ಮಾಡ್ತೀವಿ ಸರ್. ಇಲ್ಲಪ್ಪ, ನಂಗೆ ಕಂಪ್ಲೇಂಟ್ಸ್ ಬಂತು. ನನಗೆ ನಿಮ್ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಿದ್ರು. ಇಲ್ಲ ಸರ್, ಶೇರ್ ಮಾಡ್ತೇವೆ, ವಿಡಿಯೋ ಬಂದಿದ್ದು. ಆಡ್ಬೇಕಂಡ್ರು. ತುಂಬಾ ಜನ ಹುಡುಗರಿಗೆ ಗೊತ್ತಿರಲ್ಲ, ಜೂನಿಯರ್ಸ್ ಗೊತ್ತಿರಲ್ಲ ಎಕ್ಸಾಕ್ಟ್ಲಿ ಏನು ಅಂತ, ಯಾವ ತರ ಪ್ಲೇ ಆಗುತ್ತೆ ಅಂತ ಗೊತ್ತಿರಲ್ಲ. ಸೊ ವಾಟ್ ಆರ್ ಇಟ್ ಮೇ ಬಿ. ಸೊ ನೀವು ಇವಾಗ ಫೈನಲ್ ಇಯರ್ ಇದ್ರೆ ಸಿಟಿ ಸಿಲೆಬಸ್ ಅಲ್ಲಿ ಇವಾಗ ಫಸ್ಟ್ ಬ್ಯಾಚ್ ಏನ್ ಔಟ್ಪುಟ್ ಆದ್ರು, ಅವರು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೆ, ಒಳ್ಳೆ ರೆಸ್ಪಾನ್ಸ್ ಇತ್ತು. ಮೋರ್ ದೆನ್ 500 ಸ್ಟೂಡೆಂಟ್ಸ್ ಬಂದಿದ್ರು ಕೋಚಿಂಗ್ಗೆ. ಈ ಸಲ ನೋಡೋಣ ಎಷ್ಟು ಬರ್ತೀರಾ. ಐ ಎಕ್ಸ್ಪೆಕ್ಟಿಂಗ್ ಅರೌಂಡ್ 1000 ನೋಡೋಣ. ಓಕೆ, ಯಾಕಂದ್ರೆ ಲಾಂಗ್ ಟರ್ಮ್ ಬ್ಯಾಚ್ ತುಂಬಾ ಜನ ಪ್ರಿಫರ್ ಮಾಡ್ತಾ ಇಲ್ಲ, ಸ್ವಲ್ಪ ಜನ ಪ್ರಿಫರ್ ಮಾಡಿದ್ದಾರೆ. ಸೊ ದಟ್ಸ್ ದೇರ್ ಚಾಯ್ಸ್. ಬಟ್ ನಾನು ಒಂದು ಲಾಂಗ್ ಟರ್ಮ್ ಕೋಚಿಂಗ್ ಮಾಡಬೇಕು ಅಂತ ಅವಾಗಲೇ ಪ್ಲಾನ್ ಮಾಡಿದ್ದೆ. ಲಾಂಗ್ ಟರ್ಮ್ ಕೋಚಿಂಗ್ ಅಡ್ವಾಂಟೇಜ್ ಏನು ಅಂದ್ರೆ ಡೀಟೇಲ್ ಆಗಿ ಮಾಡ್ಬೋದು, ನಿಧಾನಕ್ಕೆ ಮಾಡ್ಬೋದು, ಪ್ರತಿಯೊಬ್ಬರು ಡೌಟ್ಸ್ ಕ್ಲಾರಿಫೈ ಮಾಡ್ಬೋದು. ಹೆನ್ಸ್ ಐ ಪ್ರಿಫರ್ ದ ಲಾಂಗ್ ಟರ್ಮ್ ಕೋಚಿಂಗ್. ಶಾರ್ಟ್ ಟರ್ಮ್ ಕೋಚಿಂಗ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಫಸ್ಟ್ ಥಿಂಗ್ ಎಕ್ಸಾಮ್ ಯಾವಾಗ ಬರೋದು ತುಂಬಾ ಜನ ಕಾಮನ್ ಡೌಟ್ಸ್ ಇದೆ. ಮೊನ್ನೆ ಒಂದು ಲೈವ್ ಸೆಷನ್ ಮಾಡಿದ್ದೆ. ಸೊ ನಿಮಗೆ ಇವಾಗ ಏಪ್ರಿಲ್ 30th ಎಂಡಿಂಗ್ ಡೇ ಇದೆ. ಅಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ಆಫ್ ಯಾಕಂದ್ರೆ ಥಿಯರಿ ಎಕ್ಸಾಮ್ ಇಲ್ಲ ನಿಮಗೆ. ಸೊ ಮೇ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್, ವಿತ್ ಇನ್ May 15th ನಿಮ್ಗೆ ಎಕ್ಸಾಮ್ಸ್ ಎಲ್ಲ ಮುಗಿದೋಗುತ್ತೆ. ಪ್ರಾಕ್ಟಿಕಲ್ ಥಿಯರಿ ಎರಡು ಆಲ್ಮೋಸ್ಟ್ ಐ ಥಿಂಕ್, ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ 25th ಹೋಗ್ಬೋದು. ಲಾಸ್ಟ್ 25th May 25th ಒಳಗಡೆ ಮುಗಿದೋಗುತ್ತೆ. ಸೊ May 25th ಮುಗಿದ್ರೆ, ಸೊ ಮೇ ಅಲ್ಲಿ ನಿಮಗೆ ಇದು ಕೊಟ್ರೆ ಮೇ, ಜೂನ್, ಜುಲೈ, ಆಗಸ್ಟ್, ಪ್ರಾಬಬಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ DCET ಎಕ್ಸಾಮ್ ಆನ್ August 20th to September 10th. ಈ ರೇಂಜ್ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ನೀವು ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದಾಗ ಏಪ್ರಿಲ್ ಸ್ಟಾರ್ಟ್ ಮಾಡೋಕ್ಕಾಗತ್ತೆ ನಾನು. ಸೊ ಏಪ್ರಿಲ್ ಅಂದ್ರೆ ಎಕ್ಸಾಮ್ ಅಲ್ಲಿ ಇರ್ತೀರಾ, ಎಕ್ಸಾಮ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಅಲ್ಲಿ ಮಾಡಕ್ಕೂ ಆಗಲ್ಲ. ಎಕ್ಸಾಮ್ ಮುಗಿದು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ರೆ ನಮಗೆ ರಫ್ಲಿ ಮೇ ಅನ್ಕೊಳ್ಳಿ, ಮೇ, ಜೂನ್, ಜುಲೈ, ಆಗಸ್ಟ್, ರಫ್ಲಿ 3.5 months ಇಲ್ಲ 4 months ಸಿಗುತ್ತೆ. ಅಲ್ಲಿ ಏನಿರುತ್ತೆ ಸ್ವಲ್ಪ ಹರಿಬರಿ ಇರುತ್ತೆ ನನಗೆ. ಓಕೆ, ಮುಗಿಸ್ಬೇಕು, ಮಾಡ್ಬೇಕು ಅಂತ. ಸೊ ಹಂಗಾಗಿ ನಾನು ಸ್ವಲ್ಪ ಲಾಂಗ್ ಟರ್ಮ್ ಕೋಚಿಂಗ್ ಪ್ರಿಫರ್ ಮಾಡ್ತಾ ಇರೋದು. ಬಟ್ ಪ್ರೈಸಿಂಗ್ ವೈಸ್ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿ, ಸರ್ 4,000 ಇಟ್ಟಿದ್ರೆ 5,000 ಮಾಡ್ಬಿಟ್ಟಿದ್ರೆ ಯಾಕೆ ಸರ್ ಅಂತಂದ್ರೆ, ಒಂದು ಚೇಂಜಸ್ ಮಾಡಿದೀನಿ. ಏನು ಅಂತಂದ್ರೆ ಪರ್ಸನಲ್ ಗೈಡೆನ್ಸ್. ದಿಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇದು ಯಾರು ಕೊಡಲ್ಲ ನಿಮ್ಗೆ, ಯಾವ ಕೋಚಿಂಗ್ ಸೆಂಟರ್ ಕೊಡಲ್ಲ. ದಿಸ್ ಮೇಕ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಎಕ್ಸಾಮ್ದು ಒಂದು ಪಾರ್ಟ್ ಆದ್ರೆ, ನೀವು ಎಕ್ಸಾಮ್ ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ ಅಥವಾ ಏನ್ ರ್ಯಾಂಕ್ ತಗೊಂತೀರಾ ಒಂದು ಪಾರ್ಟ್ ಆದ್ರೆ, ನೆಕ್ಸ್ಟ್ ಪಾರ್ಟ್ ಇರೋದೇ ಪರ್ಸನಲ್ ಗೈಡೆನ್ಸ್. ನಿಮಗೆ ಯಾವ ಕಾಲೇಜ್ ಅಪ್ಲೈ ಮಾಡಬೇಕು, ಏನ್ ಮಾಡಬೇಕು, ಯಾವ ತರ ನಿಮ್ಮ ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗುತ್ತೆ, ಏನು, ಇವೆಲ್ಲ ಗೈಡೆನ್ಸ್ ಕೊಡಬೇಕು. ಸೊ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ನನ್ನ ಸಪೋರ್ಟ್ ಇರುತ್ತೆ. ದ ಪರ್ಸನಲ್ ಗೈಡೆನ್ಸ್ ಗ್ರೂಪ್ ನೇಮ್ ಇಸ್ ಕಾಲ್ಡ್ ಆಸ್ ಸಾರಥಿ. ಈ ಸರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಾರು ಶಾರ್ಟ್ ಟರ್ಮ್ ಬ್ಯಾಚ್ ಆಗಿರ್ಬೋದು, ಲಾಂಗ್ ಟರ್ಮ್ ಬ್ಯಾಚ್ ಆಗಿರ್ಬೋದು, ಇದ್ರದ್ದು ಬೇರೆಯವ್ರು ಯಾರು ಕೋಚಿಂಗ್ ಇರಲ್ಲ ಬೈ ಡಿಫಾಲ್ಟ್ ಇನ್ವಾಲ್ವ್ ಆಗ್ತಾರೆ. ಅದಕ್ಕೆ ಸ್ವಲ್ಪ ಒಂದು 1,000 ಜಾಸ್ತಿ ಮಾಡಿದೀನಿ. ಬೇರೆಯವ್ರು ತಗೊಬೇಕು ಅಂದ್ರೆ ಇದು ಪ್ರೈಸಿಂಗ್ ಬಂದು ಈ ಸಲಿ 2,500 ಆಗುತ್ತೆ. ಓಕೆ, ಪ್ರೈಸಿಂಗ್ ಏನ್ ಸರ್ 2,500ಕ್ಕೆ ಏನ್ ಮಾಡ್ತಿರೋ ಪ್ರೈಸಿಂಗ್ ಅದರಲ್ಲಿ ಅಂತಂದ್ರೆ, ದಟ್ ಮೇಕ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನಿಮ್ಗೆ ನಿಮ್ಮ ರ್ಯಾಂಕಿಂಗ್ಗೆ ನೀವು ಯಾವ ಕಾಲೇಜ್ ತಗೊಬೇಕು, ಇಂಡಿವಿಜುವಲ್ ಆಗಿ ನಿಮ್ಮ ಹತ್ರ ಮಾತಾಡಿ, ನಿಮ್ ಪೇರೆಂಟ್ಸ್ ಹತ್ರ ಆದ್ರೂ ಮಾತಾಡಿ, ನಿಮ್ಗೆ ಒಂದು ಒಳ್ಳೆ ಕಾಲೇಜ್ ಸಜೆಸ್ಟ್ ಮಾಡಿ ಅದನ್ನ ಕೊಡ್ಸೋ ಜವಾಬ್ದಾರಿ ನಮ್ದು. ಅಂದ್ರೆ ಆ ಕಾಲೇಜ್ ಸಿಗುತ್ತೆ ಅಂದ್ರೆ ಆ ಕಾಲೇಜ್ ಕೊಡಿಸ್ಬಿಡ್ತೀವಿ, ಅದು ನನ್ನ ಕೈಲಿ ಇಲ್ಲ, ಅದು ನಿಮ್ ಕೈಲೂ ಇಲ್ಲ, KE ಕೈಲೂ ಇಲ್ಲ. ಬಟ್ ಒಂದು ವೇ ಹೇಳ್ತೀನಿ, ಅದಕ್ಕೆಲ್ಲ ಅನಲೈಸೇಷನ್ ಟೂಲ್ಸ್ ನನ್ನ ಹತ್ರ ಇದೆ. ಅದೆಲ್ಲ ಮುಂದೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಇಲ್ಲ ಪ್ರೀವಿಯಸ್ ವಿಡಿಯೋಸ್ ನೋಡಿದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನೇನ್ ಮಾಡ್ತಾ ಇದ್ದೀನಿ ಅಂತ. ಜಸ್ಟ್ ಸಿ ದ ಫೀಡ್ಬ್ಯಾಕ್ಸ್. ನಾನು ಯಾಕೆ ಫೀಡ್ಬ್ಯಾಕ್ಸ್ ಎಲ್ಲ ಪ್ಲೇಸ್ ಮಾಡಿದೀನಿ ಆಪ್ ಅಲ್ಲಿ, ಇವಾಗ ಆಪ್ ಯುಟಿಲೈಸೇಷನ್ ಪ್ರಾಬ್ಲಮ್ ಇಲ್ಲ ತಾನೆ ನಿಮ್ಗೆ? ಎನಿವನ್ ಇಸ್ ಫೈಂಡಿಂಗ್ ಡಿಫಿಕಲ್ಟ್ ಆಪ್ ಯೂಸ್ ಮಾಡೋದು? ಇಲ್ಲ ಸರ್, ಈಸಿ ಇದೆ, ನೋಡಿದೀನಿ, ಟ್ರೈ ಮಾಡಿದೀನಿ ಸರ್. ಬೇರೆಯವ್ರಿಗೆ ಎಲ್ಲ ಆಪ್ ಈಸಿ ಆಕ್ಸೆಸ್ ಮಾಡ್ಬೋದಾ? ಜಸ್ಟ್ ಅಲ್ಲಿ ಇದು ಮಾಡಿ ಕಂಟೆಂಟ್ಸ್ ಹೋಗ್ಬೇಕಷ್ಟೇ, ಎಲ್ಲ ಅಲ್ಲೇ ಇದೆ. ಅದಕ್ಕೆ ನಿಮ್ಗೆ ಫೀಡ್ಬ್ಯಾಕ್ ವಿಡಿಯೋ ಇಟ್ಟಿದ್ದೀನಿ, ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಇಟ್ಟಿದ್ದೀನಿ. ನಾನು ಹೇಳೋದಲ್ಲ, ನಾನು ಹಂಗ್ ಮಾಡ್ಬಿಡ್ತೀನಿ, ನಾನು ಹಿಂಗ್ ಮಾಡ್ಬಿಡ್ತೀನಿ, ನಾನು ಯಾವತ್ತೂ ಹೇಳಲ್ಲ. ನಾನು ಏನ್ ಮಾಡಿದೀನಿ ಸ್ಟೂಡೆಂಟ್ಸ್ ಹೇಳ್ಬೇಕು ನನಗೆ. ಅದಕ್ಕೆ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್, ಅದಾವ್ ನಾನು ಕ್ರಿಯೇಟ್ ಮಾಡಿರೋದಲ್ಲ, ನಾನು ಹೇಳಿ ಹಾಕ್ಸ್ಕೊಂಡಿರೋದಲ್ಲ, ಅವ್ರಾಗೋ ರೆಸ್ಪಾನ್ಸ್ ಕೊಟ್ಟಿರೋದು ನನಗೆ. ಆಪ್ ಅಲ್ಲಿ ರಿವ್ಯೂಸ್ ಇದೆ, ಯೂಟ್ಯೂಬ್ ಅಲ್ಲಿ ರಿವ್ಯೂಸ್ ಇದೆ, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್. ಓಕೆ, ಸೊ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಸೇಮ್ ಅಲಿಗೇಷನ್ಸ್. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಏನ್ ಮಾಡಿದ್ರಿ ಅಂತ ಯು ಸೀನ್ ದ ರಿಸಲ್ಟ್ಸ್ ಇನ್ ಫ್ರಂಟ್ ಆಫ್ ಯು. ನಾನು ಬಿಲೀವ್ ಮಾಡೋದು ಫಸ್ಟ್ ಟೈಮ್ 10 ವರ್ಷದಿಂದ ಮಾಡ್ತಾ ಇದ್ದೀನ, 5 ವರ್ಷದಿಂದ ಮಾಡ್ತಾ ಇದ್ದೀನ, ಡಸಂಟ್ ಮ್ಯಾಟರ್. ಇವಾಗ ಏನ್ ಮಾಡ್ತಾ ಇದ್ದೀನಿ ಮ್ಯಾಟರ್ ಆಗುತ್ತೆ. ಸೊ ನನ್ನ ಇಂಟೆನ್ಷನ್ ಏನಂತಂದ್ರೆ, ಒಳ್ಳೆ ಕೋಚಿಂಗ್ ಕೊಡ್ಬೇಕು, ಹುಡುಗರಿಗೆ ಒಳ್ಳೆ ಎಫರ್ಟ್ ಹಾಕ್ಬೇಕು. ಇವಾಗ ನಿಮ್ಗೆ ಏನ್ ಬರ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಸರ್ ಏನ್ ಸರ್ ಇವಾಗ ನಂದು ನನ್ನ ಎಕ್ಸ್ಪೆಕ್ಟೇಷನ್ ಅರೌಂಡ್ 80% ಇದೆ, ನಾನೊಂದು 2,000 ರ್ಯಾಂಕ್ ಬರ್ತೀನಿ. ಇವಾಗ ನಿಮ್ ಕೋಚಿಂಗ್ ಸೇರ್ಕೊಂಡ್ಬಿಟ್ರೆ 10 ರ್ಯಾಂಕ್ ಬಂದ್ಬಿಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ನಾನು ಏನ್ ಮಾಡ್ಬೋದು ಅಂದ್ರೆ, ನನ್ನ ಕೋಚಿಂಗ್ ಇಂದ 2,000 ಬರೋದನ್ನ ಐ ಕ್ಯಾನ್ ಬ್ರಿಂಗ್ ಡೌನ್ ವಿತಿನ್ 1,000 ಆರ್ ಬ್ರಿಂಗ್ ಡೌನ್ ವಿತಿನ್ 700. ಇದನ್ನ ಮಾಡ್ಬೋದು ನಾನು ಇದನ್ನ. ಬಟ್ ನಿಮ್ಮ ಎಫರ್ಟ್ಸ್ ಇದ್ದೇ ಇರಬೇಕು.
ಇವಾಗ ನಿಮ್ಗೆ ಗೊತ್ತಿರೋ ಹಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಎಲ್ಲಿ ಅಂತಂದ್ರೆ, ಎಲ್ಲಿ ಮೇನ್ಲಿ ಡಿಪ್ಲೊಮೊ ಪರ್ಸೆಂಟೇಜ್ ಕರೆಕ್ಟಾ? ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್? ಸೊ ಡಿಪ್ಲೊಮಾ ಪರ್ಸೆಂಟೇಜು ನಿಮ್ಮ ಪ್ರೀವಿಯಸ್ ಇಯರ್ ಸಿಲೆಬಸ್ಗೆ ಓನ್ಲಿ ಫೈನಲ್ ಇಯರ್ ತಗೊಂತಾ ಇದ್ರು. ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್ ಕಂಪ್ಲೀಟ್ ಆರ್ಸಮ್ ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್. ಇವಾಗ ಕಷ್ಟ ಗೊತ್ತಾಗುತ್ತೆ ನಿಮಗೆ, ಕರೆಕ್ಟಾ? ಸರ್ ಲೆಟರಲ್ ಎಂಟ್ರಿ ಅವರಿಗೆ 5 and 6 ತಗೋತಾರಂತ. ಅದು ಇನ್ನ ಲಾಸ್ಟ್ ಟೈಮ್ ಹಂಗ್ ಮಾಡಿದ್ರು, ಬಟ್ ಈ ಸಲ ಹೆಂಗ್ ಮಾಡ್ತಾರ ಗೊತ್ತಿಲ್ಲ. ನೋಡೋಣ ಅವ್ರಿಗೆ ಹೆಂಗ್ ಮಾಡ್ತಾರ ಅಂತ. ಅವ್ರಿಗೂ ಮಾಡಿದ್ರೆ 3, 4, 5, 6 ಮಾಡ್ಬೋದು, ಗೊತ್ತಿಲ್ಲ ಚೇಂಜಸ್ ಮಾಡಿದ್ರೆ ಅವ್ರಿಗೆ. ಬಟ್ ಈ ಸಲ ಅವರು ತಗೊಂಡಿರೋದು ಕೆಲವರಿಗೆ 5 and 6 ತಗೊಂಡಿದ್ದಾರೆ, ಕೆಲವರಿಗೆ ಇಷ್ಟು ಕಂಪ್ಲೀಟ್ ತಗೊಂಡಿದ್ದಾರೆ. ಸೊ ಡಿಫ್ರೆನ್ಶಿಯೇಟ್ ಆಗಿದೆ. ಸೀನಿಯರ್ ಗೆ 4, 5, 6 ತಗೊಂಡಾರೆ ಸರ್. 3, 4, 5, 6 ತಗೊಂಡಿದ್ದಾರೆ. ಅದೆಲ್ಲ ಡಿಫ್ರೆನ್ಶಿಯೇಟ್ ಆಗಿದೆ, ಮತ್ತೆ ಕೇಳಿದ್ರೆ ಚೇಂಜಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದು ಮುಗಿದೋದ್ ಕತೆ. ಲ್ಯಾಟ್ರಲ್ ಎಂಟ್ರಿ ಅವರಿಗೆ ಯೂಶಲಿ ತಗೊಬೇಕಾದ್ರು 3, 4, 5, 6 ಬಂದ್ರೆ ನನ್ನ ಪ್ರಕಾರ. ಸೊ ನೆಕ್ಸ್ಟ್ ಟೈಮ್ ಹಾಗೆ ಆಗುತ್ತೆ. 3, 4, 5, 6 ಏನ್ ತಗೊಂಡಿದ್ದೀರಾ ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್ ಬರುತ್ತೆ ನಮ್ಗೆ ಇಲ್ಲಿ. ಸೊ ನಿಮ್ಗೆ ಯಾವ ರೆಗ್ಯುಲರ್ ಇದ್ದೀರಾ 1 to 6 ಇದ್ದೀರಾ, ಕಂಪ್ಲೀಟ್ ಆರ್ಸಮ್ ಪರ್ಸೆಂಟೇಜ್ ಬರುತ್ತೆ. ಅದನ್ನ ಡಿವೈಡ್ ಬೈ 2 ಮಾಡಿದ್ರೆ ವಿಲ್ ಗೆಟ್ ದ 50%. 50% ಎಷ್ಟು ಅಂತ. ಇದಾದ್ಮೇಲೆ DCET ಇದು. ಸೊ ಇಂಜಿನಿಯರಿಂಗ್ ಹೋಗ್ಬೇಕು ಅಂದ್ರೆ DCET ರ್ಯಾಂಕ್ ಬೇಕು. ಸೊ DCET ಸ್ಕೋರಿಂಗ್ ಬೇಕು. DCET ಸ್ಕೋರಿಂಗ್ ಅಲ್ಲಿ 100 ಮಾರ್ಕ್ಸ್ ಇದೆ. 100 ಮಾರ್ಕ್ಸ್ ಏನ್ ಸ್ಕೋರ್ ಮಾಡ್ತೀರಾ ಅದ್ರದ್ದು 50% ತಗೊಂತಾರೆ. ಸೊ ಇದ್ರದ್ದು 50%, ಇದ್ರ 50% ಆಡ್ ಅಪ್ ಆಗ್ಬಿಟ್ಟು ಸೊ 50 + 50 = 100 ಒಂದು ರ್ಯಾಂಕ್ ಕೊಡ್ತಾರೆ. ಸೊ ಇವಾಗ ಪ್ರಾಬ್ಲಮ್ ಆಗೋದು ನಿಮ್ಗೆ ಇಲ್ಲಲ್ಲ, ಇಲ್ಲ ನಿಮ್ನ ಹೆಂಗ್ ಬೇಕೋ ರೆಡಿ ಮಾಡ್ಬೋದು ನಾನು. ಟು ದ ಮ್ಯಾಕ್ಸಿಮಮ್ ನಾನು ಹೇಳ್ತಾರೆ, ಟು ದ ಮ್ಯಾಕ್ಸಿಮಮ್ ಒಂದೊಂದು ಅಶ್ಯೂರೆನ್ಸ್ ಕೊಡ್ತೀನಿ. ನಾವೇನಿಲ್ಲಿ ಕೋಚಿಂಗ್ ಕೊಡ್ತೀವೋ, ನಾವೇನಿಲ್ಲಿ MCQs ಕೊಡ್ತೀವೋ ಅದನ್ನ ಮ್ಯಾಕ್ಸಿಮಮ್ ಸಾಲ್ವ್ ಮಾಡಿದ್ರೆ, ಇವಾಗ ನಿಮ್ಗೆ ಒಂದು ಸ್ಟಾಟಿಸ್ಟಿಕ್ಸ್ ಪೋಸ್ಟ್ ಮಾಡ್ತೀನಿ. ಇವಾಗ ನನ್ನ ಕೋಚಿಂಗ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಏನ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಬಿಲಿಯೇ ಇರ್ಲಿಲ್ಲ. ಸರ್ ನಾನು 40 ಮಾರ್ಕ್ಸ್ ಬರುತ್ತೆ, 50 ಮಾರ್ಕ್ಸ್ ಬರುತ್ತೆ ಅನ್ಕೊಂಡಿದ್ದೆ, ನಾನು ರಫ್ಲಿ ಇವಾಗ 75 ಓದಿನಿ ಸರ್ ಅಂತ ತುಂಬಾ ಜನ ಇದ್ದಾರೆ. ಆ ಕಾನ್ಫಿಡೆನ್ಸ್ ನಾನು ಬಿಲ್ಡ್ ಮಾಡ್ತೀನಿ, ಆ ಮಾರ್ಕ್ಸ್ ನಾನು ಬರೋಂಗ್ ಮಾಡ್ತೀನಿ. ನಾನು ಹೇಳ್ಬಿಡ್ತೀನಿ 100 out of 100 ಸ್ಕೋರ್ ಮಾಡಿಸ್ಬಿಡ್ತೀನಿ. ಖಂಡಿತ ಆಗಲ್ಲ. ಯಾಕಂದ್ರೆ 9th ರ್ಯಾಂಕ್ ಬಂದಿರೋ ಒಂದು 92 ತಗೊಂಡಿದ್ದಾನೆ ಸ್ಕೋರ್ 100ಗೆ. ಆಯ್ತಾ? ಫಸ್ಟ್ ರ್ಯಾಂಕ್ ತಗೊಂಡ್ರು 93 ತಗೊಂಡಿದ್ದಾನೆ. ಸೊ ಎಲ್ಲಿ ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಇಲ್ಲಿ ಇಂಪ್ರೂವ್ಮೆಂಟ್ ಆಯ್ತು ಅವ್ರದ್ದು. ಇಲ್ಲಿಂದ ಅಡ್ವಾಂಟೇಜ್ ಆಯ್ತು ಅವ್ರಿಗೆ. ಬಟ್ ನಿಮಗೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿವರೆಗೂ ಏನಾಗಿದೆ, 5th ಸೆಮ್ ಎಕ್ಸಾಮ್ ಬರ್ದ್ಬಿಟ್ಟಿದ್ದೀರಾ. ಇಲ್ಲಿವರೆಗೂ ಏನಾಗಿದೆ ಏನು ಮಾಡಕ್ಕಾಗಲ್ಲ. 6th ಸೆಮ್ ಅಲ್ಲಿ ಇರೋದೊಂದು ಪ್ರಾಜೆಕ್ಟ್ ಎಕ್ಸಾಮ್ ಇದೆ, ಅದನ್ನ ಚೆನ್ನಾಗಿ ಮಾಡಿ 1 ಮಾರ್ಕ್ಸ್ ಕಳ್ಕೊಂಡೋದು ಬೇಕಾಗಿಲ್ಲ. ಇಂಟರ್ವಲ್ಸ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಅದನ್ನ ಮಾಡ್ಕೊಂಡ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದ್ರೆ ನಿಮ್ಗೆ ಎಫೆಕ್ಟಿವ್ ಆಗುತ್ತೆ. ಒಂದು ತಲೆ ಇರಲಿ ಸ್ವಲ್ಪ ನಿಮ್ಗೆ ಇದೇ ಪ್ಯಾಟರ್ನ್ ಫಾಲೋ ಅಪ್ ಆಗೋದು. ಮತ್ತೆ ಕೇಳ್ಬೇಡಿ, ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೆ. ಆಮೇಲೆ ನಿಮಗೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು, ಆ ಪರ್ಸೆಂಟೇಜ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು. ಇವಾಗ ನಿಮ್ಗೆ ನೋಡಿದ್ರೆ ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ಮಾರ್ಕ್ಸ್ 6 ಮಾರ್ಕ್ಸ್ ಕಾರ್ಡ್ ತಗೊಂಡಾಗ ಒಂದು CGPA ಪರ್ಸೆಂಟೇಜ್ ಕೊಡ್ತಾರೆ, ಅದು ರೌಂಡ್ ಆಫ್ ಮಾಡಿದ್ದಾರೆ. ರೌಂಡ್ ಆಫ್ ಅಂದ್ರೆ ಯಾವ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲ RSM ಪರ್ಸೆಂಟೇಜ್ಗೆ 81 ಇದ್ರೆ 81 ಮಾಡಿದ್ದಾರೆ, 81.6 ಇದ್ರೆ 82 ಮಾಡಿದ್ದಾರೆ. ಸೊ ಇದು ಈ ತರ ತಗೊಂಡಿದ್ದಾರೆ. ಓಕೆ, ಆ ತರ ತಗೊಂಡೋದೆಲ್ಲ ಮಾಡಿದಾರೆ, ಅವೆಲ್ಲ ಅವ್ರು ಬೋರ್ಡ್ ಮಾಡ್ಕೊಂತಾರೆ. ಸೊ ನಿಮಗೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕು ಒಂದು ಫಾರ್ಮೆಟ್, ಮತ್ತೆ ಯಾವ ತರ DCT ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದಕ್ಕೊಂದು ಫಾರ್ಮೆಟ್, ಎಲ್ಲ ಡೀಟೇಲ್ ಆಗಿ ಪ್ರೊವೈಡ್ ಮಾಡ್ತೀನಿ. ಅದಕ್ಕೆ ಹೇಳೋದು ಸಪೋರ್ಟ್ ಇರಲಿ. ಏನ್ ವಿಡಿಯೋ ನೋಡ್ತೀರಾ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಜೂನಿಯರ್ಸ್ ಶೇರ್ ಮಾಡಿ, ಒಂದು ಇನ್ಫಾರ್ಮೇಶನ್ ರೀಚ್ ಆಗ್ಲಿ. ದಟ್ಸ್ ಮೈ ಇಂಟೆನ್ಷನ್. ಓಕೆ, ಸೊ ಇಷ್ಟೊಂದು ಓವರ್ ಆಲ್ ಥಿಂಗು. ಇದಾದ್ಮೇಲೆ ಬರೋದು ನಿಮಗೆ, ನೀವು ಫಸ್ಟ್ ಥಿಂಗ್ ಡಿಸೈಡ್ ಮಾಡಬೇಕಾಗಿರೋದು ವಿಚ್ ಕಾಲೇಜ್ ಐ ಶುಡ್ ಆಪ್ಟ್. ದಟ್ಸ್ ದ ಮೇನ್ ಥಿಂಗ್. ಅದು ಡಿಸೈಡ್ ಮಾಡ್ಕೊಂಡು ಓದ್ಬೇಕು. ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ಇರ್ತೀರಾ, ಇಲ್ಲ ಚಾಮರಾಜನಗರ ಇರ್ತೀರಾ, ಇಲ್ಲ ಮೈಸೂರಲ್ಲಿ ಇರ್ತೀರಾ. ನಾನು ಮೈಸೂರಲ್ಲೇ ಓದ್ಬೇಕಾ, ಬೆಂಗಳೂರಿಗೆ ಬರ್ಬೇಕಾ, ಇಲ್ಲ ಎಲ್ಲಾದ್ರೂ ಬರಕ್ ರೆಡಿ ಇದೀನಾ? ಯಾಕಂದ್ರೆ ನನಗೆ ತುಂಬಾ ಎಕ್ಸಾಂಪಲ್ಸ್ ಇದೆ. ಎಲ್ಲಾದ್ರೂ ಓದಕ್ ರೆಡಿ ಅಂತ ಬರ್ತಾರೆ, ಯಾವ್ದೋ ಒಂದ್ ಕಾಲ ತಗೊಂತಾರೆ, ಅಲ್ಲಿ ಕೋಪ್ ಆಗ್ತಾ ಇಲ್ಲ, ಮತ್ತೆ ರಿಟರ್ನ್ ಆಗ್ತಾರೆ. ಈ ಸಲಿನು ನನ್ನ ಅಕಾಡೆಮಿ ಸ್ಟೂಡೆಂಟ್ ಫ್ರಮ್ ಹುಬ್ಳಿ, ಈಗ ಶಿ ಗಾಟ್ 545th ರ್ಯಾಂಕ್ and got seat in PES EC branch, electronics branch. ಆ ಹುಡುಗಿ ಬಿಡ್ತಾ ಇದ್ದಾಳೆ ಕಾಲೇಜ್ನ. ಯಾಕೆ ಅಂತಂದ್ರೆ ಡಿಪ್ಲೊಮೋಲಿ ಅಬೌವ್ 90% ಸ್ಕೋರ್ ಮಾಡಿದಾಳೆ. ಓಕೆ, ಆ ಸ್ಪೀಡ್ಗೆ, ಅಲ್ಲಿನ ಸ್ಪೀಡ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ನೋಡಿ, PES ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದು ತುಂಬಾ ಕಷ್ಟ. ಅದ್ರ ಥ್ರೂ DCET 1.5 ಲಕ್ಷ ಫೀಸ್ ರಫ್ಲಿ. DCET 1 ಲಕ್ಷ ಬರುತ್ತೆ, ಅಲ್ಲಿ 40,000 1.5 ಲಕ್ಷ. ನೀವು ಮ್ಯಾನೇಜ್ಮೆಂಟ್ ಹೋಗ್ತೀರಾ ಅಂದ್ರೆ ವರ್ಷಕ್ಕೆ 5 ಲಕ್ಷ ಆಗುತ್ತೆ. ಬಟ್ ಆದ್ರೂ ಸೀಟ್ ಬಿಡ್ತಾ ಇದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಲ್ಲಿ.
ಸೊ ದಿಸ್ ಇಸ್ ದ ಒನ್ ಮೇನ್ ಥಿಂಗ್ ಯು ಶುಡ್ ನೋ. ನಾನು ಅಲ್ಲಿ ಹೋದ್ರೆ ಅಡ್ಜಸ್ಟ್ ಆಗ್ತೀನಾ, ನಂಗೆ ಎಂತ ಕಾಲೇಜ್ ಬೇಕು ಎಲ್ಲ ಡಿಪೆಂಡ್ ಆಗುತ್ತೆ. ಎಂತ ಕಾಲೇಜ್ ಹೋದ್ರು ಪ್ಲೇಸ್ಮೆಂಟ್ಸ್ ಆಗುತ್ತೆ. ಅದನ್ನ ಫಸ್ಟ್ ಒಂದು ಅನಲೈಸ್ ಮಾಡ್ಕೊಳ್ಳಿ. ನಾನು ಇಂಥ ಕಾಲೇಜ್ ಹೋಗ್ತೀನಿ ಅಂತ ನಿಮ್ದೊಂದು ಲಿಸ್ಟ್ ರೆಡಿ ಇರಬೇಕು. ಅವಾಗ ಅದ್ರ ಮೇಲೆ ಪ್ರಿಪೇರ್ ಹಾಕೊಂಡು ಹೋಗಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸುಮ್ನೆ ಏನೋ ರ್ಯಾಂಡಮ್ ಆಗಿ ಓದ್ಬಿಡ್ತೀನಿ, ಡೆಫಿನೆಟ್ಲಿ ಎಲ್ಲರಿಗೂ ಒಂದು ಸೀಟ್ ಸಿಕ್ಕೇ ಸಿಗುತ್ತೆ. ಒಂದು ನಿಮ್ಗೆ ಹೇಳೋದೇನಂದ್ರೆ, ಇಂಥ ಕಾಲೇಜ್ ಹೋಗ್ತೀನಿ ಸರ್, ಎಲ್ಲಾನು ಆಗಿರ್ಬೋದು, ಆಲ್ ಓವರ್ ಕರ್ನಾಟಕ, ಬೆಂಗಳೂರಲ್ಲೇ ಅಲ್ಲ. ಇವಾಗ ನೀವು ಹುಬ್ಳಿ ಇರ್ತೀರಾ, ನಾನು ಬೆಂಗಳೂರು ಬಂದು ಓದಕ್ ರೆಡಿ ಇದೀನಿ, ಬೆಂಗಳೂರು ನಂಗೆ ಇಂಥ ಕಾಲೇಜಲ್ಲಿ ಬೇಕು, ಅದಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ನೀವು ಓದ್ಬೇಕಾಗತ್ತೆ. ನೀವು ಹುಬ್ಳಿಲಿ ಇರ್ತೀರಾ, ಎಸ್ ಸರ್ ನಂಗೆ ಹುಬ್ಳಿಲೇ ಸಾಕು, ಹುಬ್ಳಿಲೇ ಸಿಕ್ಬಿಡುತ್ತೆ ಅಂದ್ರೆ ಅದಕ್ಕೊಂದು ಕಟ್ ಆಫ್ ಇರುತ್ತೆ. ಆ ಕಟ್ ಆಫ್ ಮೈಂಡ್ ಅಲ್ಲಿ ಇಟ್ಕೊಂಡು ಓದ್ಬೇಕಾಗತ್ತೆ. ಸೊ ಏನೇ ಆದ್ರೂ ನನ್ನ ಆಪ್ಷನ್ ಏನು ಅಂತಂದ್ರೆ, ವಾಟ್ ಎವರ್ ಇಟ್ ಮೇ ಬಿ, ಇದೊಂದು ಬೇಸಿಕ್ ಥಿಂಗ್ ನಾನು ಐಡಿಯಾ ಹೇಳ್ತಾ ಇರೋದು. ಏನೇ ಆದ್ರೂ ಇವಾಗ ಏನು 5th ಸೆಮ್ ತನಕ ಆಗಿದೆ, ಚೇಂಜ್ ಮಾಡಕ್ ಆಗಲ್ಲ. 6th ಸೆಮ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಟ್ರೈ ಮಾಡಿ, ದೆನ್ ಫಿಕ್ಸ್ ಅಕಾರ್ಡಿಂಗ್ಲಿ. DCT ಚೆನ್ನಾಗಿ ಮಾಡಿ, ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ಹೋಗೋ ಆಪ್ಷನ್ ಸಿಗುತ್ತೆ. ವಿತಿನ್ 1000 ರ್ಯಾಂಕ್ ಅಥವಾ 500 ರ್ಯಾಂಕ್ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಎಲ್ಲಿ ಬೇಕೋ ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ನ ಬೆಳೆಸ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು. ಇಲ್ಲ ನಾನು ಇಂಥ ಕಾಲೇಜ್ ಹೋಗ್ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಬಟ್ ಫಸ್ಟ್ ಸೆಟ್ ಯುವರ್ ಗೋಲ್. ವಿತೌಟ್ ಎ ಗೋಲ್, ನಾನು ಅಬ್ಸರ್ವ್ ಮಾಡಿರೋ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಲ್ಲಿ ಅಂದ್ರೆ ತುಂಬಾ ನೆಗ್ಲಿಜೆನ್ಸಿ ಹೆಂಗ್ ಗೊತ್ತಂದ್ರ, ಇವಾಗ ನೋಡಿ, ಇವಾಗ ಲಾಂಗ್ ಟರ್ಮ್ ಇಯರ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ, ಇನ್ನ 5 ತಿಂಗಳಿದಲ್ಲ ಸರ್, ಯಾಕೆ ಸರ್ ಇವಾಗ್ಲೇ ಅಂತಾರೆ. ಸಿ ದರ್ ಆರ್ ಸ್ಟೂಡೆಂಟ್ಸ್, ಅವ್ರು ಬೇಡ ಅಂದ್ರೆ ಇನ್ನೊಬ್ರು ಬೇಕಾಗಿರುತ್ತೆ. ಓಕೆ, ಸೊ ಶುಡ್ ಪುಟ್ ದ ಎಫರ್ಟ್ಸ್. ಇವಾಗ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಬರುತ್ತೆ ಅಂದ್ರೆ 1 ತಿಂಗಳಲ್ಲಿ ಪ್ರಿಪೇರ್ ಆಗಿ ಸಾಕು ಅಂತ ಹೇಳ್ತಾರೆ. ಡೆಫಿನೆಟ್ಲಿ ವರ್ಕೌಟ್ ಆಗಲ್ಲ ಅದು. ನಾನು ಇವಾಗ್ಲೂ ಹೇಳ್ತೀನಿ, ನೀವ್ ಏನೂ ಪ್ರಿಪೇರ್ ಆಗ್ಬೇಡಿ, ಯಾವ ಕೋಚಿಂಗು ಸೇರ್ಕೊಂಬೇಡಿ. ಯಾವ್ದೋ ಒಂದು ಬುಕ್ ತಗೊಳ್ಳಿ, ಹೋಗಿ ಕುತ್ಕೊಂಡು ಓದಿ. ಬುಕ್ಕೂ ತಗೊಂಡಿರಾ, ಸುಮ್ಮನೆ ಹೋಗಿ ಎಕ್ಸಾಮ್ ಬರೀರಿ, ಡೆಫಿನೆಟ್ಲಿ ವಿಲ್ ಗೆಟ್ ಎ ರ್ಯಾಂಕ್. ಒಂದು ರ್ಯಾಂಕ್ ಬಂದೇ ಬರುತ್ತೆ, ಒಂದು ಕಾಲೇಜ್ ಬಂದೇ ಬರುತ್ತೆ. ಅದಂತೂ ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಯಾಕಂದ್ರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇದಿದೆ, ಇರೋ ಸೀಟ್ಸ್ ಕಡಿಮೆ ಇರುತ್ತೆ, ಸೀಟ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ನೀವು ಬರೆಯೋದು ಕಡಿಮೆ ಇರುತ್ತೆ. ಬಟ್ ಸುಮ್ಮನೆ ಏನೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀನಿ ಅನ್ನೋದಕ್ಕೂ, ಒಳ್ಳೆ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀನಿ ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಹೇಳಿದೆ ನಾನು PSL ಮಾಡೋದು ಒಂದು ಇದು ಕನಸು, ಒಂದು ಡ್ರೀಮ್ ಅಂತ ಕರಿತೀವಿ ಕೆಲವರಿಗೆ. ಅಲ್ಲಿ ಮಾಡೋದಕ್ಕೂ ಸುಮ್ಮನೆ ಬೇರೆ ಕಾಲೇಜ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹಂಗಾಗಿ ಆ ನೆಗ್ಲಿಜೆನ್ಸ್ ಬೇಡ. ನಿಮಗೂ PUC ಅದೇ ಮೇನ್ ಡಿಫ್ರೆನ್ಸ್. PUC ಏನ್ ಮಾಡ್ತಾರೆ, ಕುತ್ಕೊಂಡು ತುಂಬಾ ವರ್ಕ್ ಮಾಡ್ತಾರೆ, ಬೇಕಾದ ಕಾಲೇಜ್ ತಗೊಂತಾರೆ ಅವರು. ಸೊ ಡಿಪ್ಲೊಮಾ ಹುಡುಗರು ಎಫೆಕ್ಟಿವ್ ಇಲ್ಲ ಅಂತಲ್ಲ, ಇದ್ದಾರೆ, ಬಟ್ ಅವರು ತುಂಬಾ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಮಾಡ್ಬಿಡ್ತೀನಿ, ಎಕ್ಸಾಮ್ ಒಂದ್ ವಾರ ಇದ್ದಂಗೆ ಕುತ್ಕೊಂಡು ಹೋದ್ರೆ ಸಾಕು, ಒಂದ್ ತಿಂಗಳಿದ್ದಂಗೆ ಕುತ್ಕೊಂಡು ಹೋದ್ರೆ ಸಾಕು, ಯಾಕೆ ಬೇಕು ಇವೆಲ್ಲ? ಅವೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ. ವೆನ್ ಯು ಆರ್ ಕಾನ್ಫಿಡೆಂಟ್, ಡೆಫಿನೆಟ್ಲಿ ವಿಲ್ ಗೆಟ್ ಎ ಗುಡ್ ರಿಸಲ್ಟ್ಸ್. ಯು ಶುಡ್ ಇನ್ವೆಸ್ಟ್ ದ ಟೈಮ್ ನ ಇನ್ವೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಮಾಡಕ್ ರೆಡಿನೇ ಇಲ್ಲ. ನಾನು ಯಾಕೆ ಇವೆಲ್ಲ ಫಸ್ಟ್ ಮಾಡ್ತಾ ಇದೀನಿ ಅಂದ್ರೆ, ಇದೆಲ್ಲ ಆಮೇಲೆ ಕೋಚಿಂಗ್ ಅಲ್ಲಿ ಅವ್ರಿಗೆ ಹೇಳ್ಬೋದು, ಬಟ್ ಅವ್ರಿಗೆ ನಾನು ಗೈಡೆನ್ಸ್ ಕೊಡ್ತಾನೆ ಇರ್ತೀನಿ. ಈ ತರ ಮೋಟಿವೇಶನ್ ಕ್ಲಾಸಸ್ ಏನ್ ಮಾಡ್ಬೇಕು ಎಕ್ಸಾಕ್ಟ್ಲಿ ನನ್ನ ಕ್ಲಾಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಬಟ್ ಇವಾಗ ಡೆಮೋ ಕ್ಲಾಸ್ ಬಂದಿದ್ದೀರಾ, ಓಕೆ. ಆಮೇಲೆ ಇನ್ನೊಂದು ಕೇಳ್ತೀನಿ, ಡೆಮೋ ಕ್ಲಾಸ್ ಅಂತಾರೆ. 1 or 2 ಡೆಮೋ ಕ್ಲಾಸ್ ಅಲ್ಲಿ ನೀವು ಕ್ಯಾನ್ ಜಡ್ಜ್ ಮೀ. ನಮ್ಮನ್ನ ಜಡ್ಜ್ ಮಾಡಕ್ ಆಗಲ್ಲ. ಬಿಕಾಸ್ ನೋಡಿ, ನನಗೆ 18 years ಎಕ್ಸ್ಪೀರಿಯನ್ಸ್ ಇದೆ, ಇನ್ನೊಬ್ಬ ಫ್ಯಾಕಲ್ಟಿ 15 years ಇದೆ, ಇನ್ನೊಂದು ಫ್ಯಾಕಲ್ಟಿ 20 years ಇದೆ, ಇನ್ನೊಂದು ಫ್ಯಾಕಲ್ಟಿ 13 years ಇದೆ. ಸೊ ಒಂದ್ ಕ್ಲಾಸ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಇನ್ನೊಂದು ಕ್ಲಾಸ್ ಚೆನ್ನಾಗಿರುತ್ತೆ. ನಾನು ಓವರ್ ಆಲ್ ಹೇಳ್ಬೇಕು, ಓಕೆ. ಸೊ 1 or 2 ಡೆಮೋ ಕ್ಲಾಸ್ ಅಲ್ಲಿ ನೀವು ಕಾನ್ ಜಡ್ಜ್ ಅಸ್, ಡೆಫಿನೆಟ್ಲಿ ಹೇಳ್ತಾ ಇದೀನಿ. ಅದಕ್ಕೆ ಹೇಳ್ತಾ ಇರೋದು, ಫೀಡ್ಬ್ಯಾಕ್ಸ್ ಇಟ್ಟಿದ್ದೀನಿ, ಓವರ್ ಆಲ್ ಫೀಡ್ಬ್ಯಾಕ್ಸ್ ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಡೈರೆಕ್ಟ್ಲಿ ಒಂದು ಬಿಲೀವ್ ಮಾಡ್ಬೇಕು, ಬಂದು ಜಾಯ್ನ್ ಆಗ್ಬೇಕು, ಅಟೆಂಡ್ ಆಗ್ಬೇಕು. ಮಿಕ್ಕಿದ ನಮ್ ಜವಾಬ್ದಾರಿ ನನ್ ಕೊಡಿ. ನಿಮ್ಮನ್ನ ಒಂದು ಒಳ್ಳೆ ಕಾಲೇಜ್ ಸೇರಿಸೋ ಜವಾಬ್ದಾರಿ ನಂದಾಗಿರುತ್ತೆ. ಆ ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಅಷ್ಟೇ ಹೇಳೋದು ನಾನು ಹುಡುಗರಿಗೆ. ಸರ್ ಒಂದು ಡೆಮೋ ಕ್ಲಾಸ್ ಕೊಡಿ ಸರ್, 2 ಡೆಮೋ ಕ್ಲಾಸ್ ಕೊಡಿ ಸರ್, ಡೆಮೋ ಕ್ಲಾಸ್ ಕೊಟ್ಟು ನೋಡ್ಕೊಂತೀನಿ, ಸೇರ್ಕೊಂತೀನಿ. ಇಟ್ ಡಸಂಟ್ ಮ್ಯಾಟರ್. ಯೂಟ್ಯೂಬ್ ಅಲ್ಲಿ ಬೇಕಾ, ಯೂಟ್ಯೂಬ್ ಅಲ್ಲಿ ಎಷ್ಟು ಡೆಮೋ ಕ್ಲಾಸ್ ಇಲ್ಲ ನಂದು. DCT 5 ಡೆಮೋ ಕ್ಲಾಸ್ ಹಾಕಿದೀನಿ, ಫ್ರೀ ಕ್ಲಾಸ್ ಇಟ್ಟಿದ್ದೀನಿ ಆಪ್ ಅಲ್ಲಿ. ಅದಕ್ಕಿಂತ ಬೇಕಾ, ಎಲ್ಲಾ ಲೆಕ್ಚರ್ಸ್ ಇಟ್ಟಿದ್ದೀನಿ. ಇನ್ನ ಏನ್ ಬೇಕು ನಿಮ್ಗೆ? ಐ ಡೋಂಟ್ ನೋ. ಸೊ ಇಲ್ಲಿ ಯಾಕೆ ಇವೆಲ್ಲ ಹೇಳ್ತಾ ಇದೀನಿ ಅಂದ್ರೆ, ಶುಡ್ ಸ್ಟಿಕ್ ಆನ್ ದಿಸ್ ಮೈಂಡ್. ನೀವು ಸೇರ್ಕೊಳ್ಳಿ ಬಿಡ್ಲಿ, ಇಟ್ ಡಸಂಟ್ ಮ್ಯಾಟರ್. ನಾನು ಯಾವತ್ತು ನಾನು ಕೋಚಿಂಗ್ ಬಂದ್ರೆ ನಾನು ಹಿಂಗ್ ಮಾಡ್ಬಿಡ್ತೀನಿ, ನೀವು ಬಂದು ಸೇರ್ಕೊಳ್ಳೇಬೇಕು ನಾನು ಯಾವತ್ತು ಹೇಳಲ್ಲ. ಇಟ್ಸ್ ಅಪ್ ಟು ಯು. ನಾನು ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಹಾರ್ಡ್ಲಿ ಒಂದು 80 to 90 ಮೆಂಬರ್ಸ್, 100 ಮೆಂಬರ್ಸ್ ಮ್ಯಾಕ್ಸಿಮಮ್ ಅನ್ಕೊಂಡಿದ್ದೆ. ಬಟ್ ಒಂದ್ ಸೇರ್ಕೊಂಡ್ ಸ್ಟಾರ್ಟ್ ಆದ್ಮೇಲೆ ಅವರೇ ಆಟೋಮೆಟಿಕಲಿ ಫ್ರೆಂಡ್ಸ್ ಎಲ್ಲ ಬಂದು ಜಾಯ್ನ್ ಆಗಿ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ನೋ ಎಕ್ಸಾಕ್ಟ್ಲಿ ವಾಟ್ಸ್ ಗೋಯಿಂಗ್ ಆನ್ ಇಯರ್. ಇಲ್ಲಿ ಮಾಡಿರೋರು ಹೇಳ್ಬೇಕು, ನಾನು ಯಾವತ್ತು ಪ್ರಮೋಷನ್ ಕೊಡ್ಲಿಲ್ಲ, ಏನ್ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಅಂತ ಫ್ರೆಂಡ್ಸೇ ಹೇಳ್ತಾ ಇದ್ರು. ನಿಮಗೂ ಅಷ್ಟೇ ಇದನ್ನೇ ಆಗೋದು. ಅದಕ್ಕೆ ಡೆಮೋ ಕ್ಲಾಸ್ ಅವೆಲ್ಲ ತಲೆ ಕೆಲ್ಸಕ್ಕೆ ಹೋಗ್ಬೇಡಿ. ಬಿಲೀವ್ ಮೀ, ಬಂದು ಜಾಯ್ನ್ ಆಗಿ, ಮಿಕ್ಕಿದ್ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಏನ್ ಹೇಳ್ತೀನೋ ಫಾಲೋ ಅಪ್ ಮಾಡಿ. ಒನ್ ಥಿಂಗ್, ನಾನು ಏನ್ ಹೇಳ್ತೀನಿ ಫಾಲೋ ಅಪ್ ಮಾಡ್ಬೇಕು. ಸುಮ್ಮನೆ ಬಂದು ಸೇರ್ಕೊಂಡ್ಬಿಟ್ರೆ ಆಗಲ್ಲ. ನಾನು ಹಿಂಗ್ ಮಾಡ್ಬೇಕು, ಹಿಂಗ್ ಇದ್ ಮಾಡ್ಬೇಕು ಅಂದ್ರೆ, ಟೆಸ್ಟ್ ಬರೀಬೇಕು ಅಂದ್ರೆ ಟೆಸ್ಟ್ ಅಟೆಂಡ್ ಆಗ್ಬೇಕು, ಎಲ್ಲ ಹೇಳಿದ್ದಾಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ಎಂಡ್ ರಿಸಲ್ಟ್ಸ್ ಯು ಕಾಂಟ್ ಇಮ್ಯಾಜಿನ್. ಆ ತರ ರಿಸಲ್ಟ್ಸ್ ಬರುತ್ತೆ, ಬಂದಿದೆ, ಹುಡುಗರು ಮಾಡ್ಕೊಂಡಿದ್ದಾರೆ. ಎಂತವ್ರು ಒಂದು 23 ಸ್ಕೋರ್ ಮಾಡಿರೋರ್ನು ಈ ಸ್ಕೋರ್ ಮೋರ್ ದೆನ್ 60 to 70 ಅಡ್ವಾಂಟೇಜ್ ಅಲ್ವಾ ಇದು? ಸೊ ಇದು ಇದನ್ನೇ ಹೇಳ್ತಾ ಇರೋದು. ಹುಡುಗರು ಯಾವತ್ತು ಫ್ಯಾಕಲ್ಟೀಸ್ ಅಥವಾ ಲೆಕ್ಚರ್ಸ್ ಹೇಳ್ದಂಗೆ ಕೇಳ್ತಾರೋ ಡೆಫಿನೆಟ್ಲಿ ದೇ ವಿಲ್ ಗೇನ್ ದ ಅಡ್ವಾಂಟೇಜ್. ಓಕೆ,
ಸೊ ಇಷ್ಟು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ದಾನೆ ಆ ಕಾಲೇಜ್ಗೆ ಹೋಗ್ಬೇಕು, ನನ್ಗೆ ಎಷ್ಟು ರ್ಯಾಂಕ್ ಬರ್ಬೇಕು ಅಂತ. ಅದನ್ನ ಕಟ್ ಆಫ್ ರ್ಯಾಂಕ್ ಬರುತ್ತೆ, ಕಟ್ ಆಫ್ PDF ಇದೆ, ಅದ್ರ ಬಗ್ಗೆ ಅನಲೈಸೇಷನ್ ಇದೆ, ನೋಡಿ ಒಂದು ಐಡಿಯಾ ಬರುತ್ತೆ. ಸೊ ಇಷ್ಟು ನಿಮ್ಗೆ ಪ್ಲೇ ಆಗುತ್ತೆ. ಸುಮ್ಮನೆ ಏನೋ ಕೋಚಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದೀನಿ, ಕೋಚಿಂಗ್ ಹೋಗ್ಬಿಡ್ಬೇಕು, ಇವೆಲ್ಲ ಅಲ್ಲ. ಇವೆಲ್ಲ ಒಂದು ಮೈಂಡ್ ಸೆಟ್ ಮಾಡ್ಬೇಕು. ನನ್ ಡಿಪ್ಲೊಮಾ ಎಷ್ಟು ಪರ್ಸೆಂಟೇಜ್ ಇದೆ, ನಾನು DCT ಸ್ಕೋರ್ ಮಾಡ್ಬೇಕು, ಈ ಕಾಲೇಜ್ ಪರ್ಟಿಕ್ಯುಲರ್ ಕಾಲೇಜ್ ಹೋಗ್ಬೇಕು ಅಂತಂದ್ರೆ ನಾನು ಎಷ್ಟು ಸ್ಕೋರ್ ಮಾಡ್ಬೇಕು, ಎಷ್ಟು ರ್ಯಾಂಕಿಂಗ್ ಬರ್ಬೇಕು, ಇವೆಲ್ಲ ಪ್ಲೇ ಆಗತ್ತೆ. ಬರೀ ಓದೋದು ಅಂದ್ರೆ ಅಲ್ಲ. ಯಾಕಂದ್ರೆ ನಾನು ಇವಾಗ್ಲೂ ಎಕ್ಸಾಂಪಲ್ಸ್ ಇದನ್ನ ಹತ್ರ ಸ್ಟೂಡೆಂಟ್ ಗಾಟ್ ಅರೌಂಡ್ 150th ರ್ಯಾಂಕ್ ಅಂಡ್ ಯಾವ್ದೋ ಬೇರೆ ಕಾಲೇಜ್ಗೆ ಹೋಗಿದ್ದಾರೆ. ಯಾಕೆ ಅಂದ್ರೆ ಆಪ್ಷನ್ ಟೈಮ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾನೆ. ಅವ್ನು ಒಳ್ಳೆ ಕಾಲೇಜ್ ಸಿಗ್ತಾ ಇತ್ತು, ಆದ್ರೂ ಬೇರೆ ಕಾಲೇಜ್ಗೆ ಹೋಗಿದ್ದಾರೆ. ಯಾಕೆಂದ್ರೆ ನೆಟ್ಟಿಗೆ ಎಂಟ್ರಿ ಮಾಡಿಲ್ಲ. ಸೊ ಎಕ್ಸಾಮ್ ಪಾರ್ಟ್ ಒಂದಾದ್ರೆ ಇನ್ನೊಂದು ಪಾರ್ಟ್ ಆಗುತ್ತೆ. ಸೊ ಅದಕ್ಕೆ ಎಲ್ಲಾ ಕಂಪ್ಲೀಟ್ಲಿ ಪ್ಲೇ ಆಗುತ್ತೆ. ಯು ಶುಡ್ ಬಿ ಅಲರ್ಟ್ ಅಂಟಿಲ್ ಯು ಜಾಯಿನ್ ದ ಇಂಜಿನಿಯರಿಂಗ್. ಅಲ್ಲಿವರೆಗೂ ಅಲರ್ಟ್ ಆಗಿರ್ಲೇಬೇಕು. ಮಿಡ್ಲ್ ಅಲ್ಲಿ ಟೈಮ್ ಸಿಗುತ್ತೆ ನಿಮ್ಗೆ. ಆಮೇಲೆ ಟೈಮ್ ಫ್ರೇಮ್, ಎಕ್ಸಾಮ್ ಹೆಂಗ್ ಸರ್ ಓದಬೇಕು, ಆ ಟೈಮ್ ಫ್ರೇಮ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾವ ಟೈಮ್ ಸಿಗುತ್ತೆ ನಿಮ್ಗೆ, ಎಷ್ಟು ಓದ್ಬೇಕು, ಎಷ್ಟು ಎಫರ್ಟ್ ಹಾಕ್ಬೇಕು, ಎಲ್ಲ ಒಂದು ವಿಡಿಯೋ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಿ. ಅದನ್ನ ಕೋಚಿಂಗ್ ಅಲ್ಲಿ ಕಾಮನ್ ಆಗಿ ಹೇಳ್ತಾ ಹೋಗ್ತೀನಿ, ಯಾವ ತರ ಗೈಡೆನ್ಸ್ ಕೊಡ್ಬೇಕು ಅಂತ, ಯಾವ ತರ ಓದ್ಬೇಕು ಮಾಡ್ಬೇಕು ಅನ್ನೋದನ್ನ. ಓಕೆ, ಸೊ ಇಷ್ಟು ಪ್ಲೇ ಆಗುತ್ತೆ ನಿಮ್ಗೆ. ಸೊ ಇಷ್ಟು ತಲೆಗೆ ಇಟ್ಕೊಂಡೆ ಬ್ಯಾಕ್ ಡ್ರಾಪ್ ಅಲ್ಲಿ ಪ್ಲೇ ಆಗ್ತಾ ಇರ್ಬೇಕಿದ್ ನಿಮ್ಗೆ ಮೈಂಡ್ ಅಲ್ಲಿ. ಯಾವಾಗ DCT ಪ್ರಿಪೇರ್ ಆಗಿ ಸೆತ್ಕೊಂತಿರೋ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಪ್ಲೇ ಆಗ್ತಾ ಇರಬೇಕು. ಅಯ್ಯೋ ಡಿಪ್ಲೊಮಾ ಪರ್ಸೆಂಟೇಜ್ ಇಷ್ಟಿದೆ, DC ರ್ಯಾಂಕಿಂಗ್ ನಂಗೆ ಇಷ್ಟು ಬರಬೇಕು, ನಾನು ಈ ಕಾಲೇಜ್ ಹೋಗ್ಬೇಕು ಅಂದ್ರೆ ನಂಗೆ ಇಷ್ಟು ರ್ಯಾಂಕಿಂಗ್ ಬರಬೇಕು, ಇಷ್ಟು ರ್ಯಾಂಕಿಂಗ್ ಬರಬೇಕು ಅಂದ್ರೆ ಇಷ್ಟು ಸ್ಕೋರ್ ಬರಬೇಕು. ಈ ತರ ಒಂದು ಪ್ಲೇ ಆಗ್ತಾ ಹೋಗ್ಬೇಕದ್ ನಿಮ್ಗೆ. ಓಕೆ, ಅದು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನನಗೆ ಇವಾಗ ಫಾರ್ ಎಕ್ಸಾಂಪಲ್ 5 ಸಬ್ಜೆಕ್ಟ್ ಇದೆಯಪ್ಪ ನಿಮ್ಗೆ. ಯಾವ್ದಾದ್ರು ಇವಾಗ DCT ಸಿಲೆಬಸ್ ನೋಡಿರಲ್ವಾ, ಎಲ್ಲ DCT ಸಿಲೆಬಸ್ ನೋಡಿರಲ್ವಾ? Yes, sir. Yes, ಎಷ್ಟು sir. ಸಬ್ಜೆಕ್ಟ್ ಬರುತ್ತೆ Sir, 5 subjects. ಅಲ್ವಾ? ಎಲ್ಲರೂ Yes, sir. 5 ಸ್ಟ್ರಾಂಗ್ ಇದ್ದೀರಾ? ಎಲ್ಲರೂ ಸ್ಟ್ರಾಂಗ್ ಇದ್ರೆ 5 ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಸಬ್ಜೆಕ್ಟ್ ಅಲ್ಲಿ ಹೋಗ್ತೀರಾ? ಇದು ಮಿನಿ ಹರ್ಡಲ್ ಇಲ್ಲೇ ಬಿಗೋಗ್ತೀರಾ ಅರ್ಧ, ಆಯ್ತಾ? ಅದಾದ್ಮೇಲೆ PMS ಇಲ್ಲೊಂದು ಅರ್ಧ ಬಿಗೋಗ್ತೀರಾ. SND ಲ್ಯಾಬ್ ಇಲ್ಲಿ ಒಂದು ರೇಂಜ್ ಬಿಗೋಗ್ತೀರಾ. F-trip ಅಲ್ಲಿ ಎಲ್ಲ ಆಲ್ಮೋಸ್ಟ್ ಮಾಡ್ತೀರಾ. ಆದ್ರೂ ಲಾಸ್ಟ್ ಟೈಮ್ ಇದ್ರಲ್ಲೇ ಹೊಡ್ತಾ ಬಿದ್ದಿದ್ದು ನನಗೆ. ಇದರಲ್ಲಿ 8 ಮಾರ್ಕ್ಸ್ ಹೊಡ್ತಾ ಬಿಡ್ತು. 95 ಕ್ವಶನ್ಸ್, ನನಗೆ ಇಮ್ಯಾಜಿನ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ಉಳಿಯೋದು PMS ಆದ್ಮೇಲೆ IT ಸ್ಕಿಲ್ಸ್. ನೋಡಿ, ಇದೆಲ್ಲ ಕಂಪ್ಲೀಟ್ ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ನಿಮ್ಗೆ. ಇವಾಗ ಫೈನಲ್ ಇಯರ್ ಇದ್ದೀರಾ, ಮರ್ತೋಗಿರುತ್ತೆ ನಿಮ್ಗೆ. ಇವಾಗೆಲ್ಲ ಒಂದು ರಿವೈಂಡ್ ಮಾಡ್ಬೇಕು ನೀವು ಇದನ್ನ. ಓಕೆ, ಸೊ ಇವಾಗ ಮ್ಯಾಥ್ಸ್ 20 ಮಾರ್ಕ್ಸ್, PMS 20 ಮಾರ್ಕ್ಸ್, SND 20 ಮಾರ್ಕ್ಸ್, F-trip 20 ಮಾರ್ಕ್ಸ್, ಇದು 20 ಮಾರ್ಕ್ಸ್, ಟೋಟಲ್ 100 ಬರುತ್ತೆ. ಏನೋ ಪ್ರಿಪೇರ್ ಆಗ್ತೀನಿ ಅಂತ ಹೋಗ್ಬಿಟ್ಟು ಹೆಂಗಂದ್ರೆ ಮಾಡ್ಕೊಂಡ್ ಬಂದ್ರೆ 140 ಮಾರ್ಕ್ಸ್ ಹೇಳ್ಕೊಂಡ್ ಬಂದ್ರೆ 50 ಮಾರ್ಕ್ಸ್ ಬಂದ್ಬಿಡ್ತೀರಾ ನೀವು. ಸೊ ಯು ಶುಡ್ ಬಿ ಕಾನ್ಫಿಡೆಂಟ್ ಸಬ್ಜೆಕ್ಟ್ ಯಾವ ತರ ಪ್ರಿಪೇರ್ ಆಗ್ಬೇಕು ಅಂದ್ರೆ, ಎಸ್ ನಂಗೆ ಮ್ಯಾಥ್ಸ್ ಅಲ್ಲಿ 20 ಮಾರ್ಕ್ಸ್ ಬರ್ಬೇಕು, PMS ಅಲ್ಲಿ ಒಂದು 2-3 ಮಾರ್ಕ್ಸ್ ಪ್ರಾಬ್ಲಮ್ ಆದ್ರೂ ಒಂದು 17 ಇಂದ 18 ಮಾರ್ಕ್ಸ್ ಬರ್ಬೇಕು ನನಗೆ. SND ಅಲ್ಲಿ 17 ಇಂದ 18 ಮಾರ್ಕ್ಸ್ ಬರ್ಬೇಕು. F-trip ಅಲ್ಲಿ 17 ಇಂದ 18, IT ಸ್ಕಿಲ್ಸ್ ಅಲ್ಲಿ 17 ಇಂದ 18. ಯಾಕೆ ಮ್ಯಾಥ್ಸ್ ಅಲ್ಲಿ 20 ಹೇಳ್ತಾ ಇದೀನಿ, ಇದ್ರಲ್ಲೆಲ್ಲ ಆಪ್ಷನ್ಸ್ ಕೊಡ್ತಾ ಇದೀನಿ ಅಂದ್ರೆ, ಮ್ಯಾಥ್ಸ್ ಅಲ್ಲಿ ಯು ಕ್ಯಾನ್ ಗೆಟ್ ಕಾನ್ಫಿಡೆಂಟ್ಲಿ ಇದೇ ಬರುತ್ತೆ, ಇದೇ ಟೈಪ್ ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಪ್ರೀಡಿಫೈನ್ಡ್ ಅಲ್ಲಿ. ಇವಾಗ ಮ್ಯಾಟ್ರಿಕ್ಸ್ ತಗೊಂಡಾಗ A+A ಅಂತ A+B ಅಂತಂದ್ರೆ ಅಲ್ಲಿ ಏನೋ ನಂಬರ್ ಚೇಂಜ್ ಆಗ್ಬೋದು ಹೊರತು ಮೆಥಡ್ ಚೇಂಜ್ ಆಗಲ್ಲ. ಬಟ್ ಇದ್ರಲ್ಲಿ ಆತರ ಅಲ್ಲ. ರಿಮೈನಿಂಗ್ ಸಬ್ಜೆಕ್ಟ್ಸ್ ಇವೆಲ್ಲ ಆತರ ಅಲ್ಲ. ಅವ್ನ ಕ್ವಶನ್ಸ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಆ ಟಾಪಿಕ್ ಕೊಟ್ಟಿದ್ದಾರೆ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ಇದರಲ್ಲಿ ಔಟ್ ಆಫ್ 4 ಸ್ಕೋರ್ ಮಾಡ್ತೀನಿ ಅಂದ್ರೆ ಇಟ್ಸ್ ಎ ಹೆಕ್ಟಿಕ್ ಮ್ಯಾಟರ್. ಬಟ್ ಇದರಲ್ಲಿ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ 4 ಸ್ಕೋರ್ ಮಾಡ್ಬೋದು. ನೀವು 20 ಸ್ಕೋರ್ ಮಾಡ್ಬೋದು. ಸೊ ನನ್ನ ಬಿಲೀವ್ ಮಾಡಿದ್ರೆ, ನನ್ನ ಫಾಲೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಯು 20 ಔಟ್ ಆಫ್ 20 ಸ್ಕೋರ್ ಮಾಡಿದ್ದಾರೆ. ಕನ್ಫರ್ಮ್ ಆಗಿ 20 ಔಟ್ ಆಫ್ 20 ಸ್ಕೋರ್ ಮಾಡಿದ್ದಾರೆ. ಇದೊಂದ್ರಲ್ಲೇ ಪಾಸಿಬಿಲಿಟಿ ಇರೋದು, ರಿಮೈನಿಂಗ್ ಯಾವ್ದ್ರಲ್ಲೂ ಪಾಸಿಬಿಲಿಟಿ ಬರಲ್ಲ, ಚಾನ್ಸೇ ಇಲ್ಲ. ಬಂದ್ರೆ ಗುಡ್, ಒಳ್ಳೇದು, ಯುವರ್ ಲಕ್ಕಿಯಸ್ಟ್, ಯು ಕ್ಯಾನ್ ಅಕ್ಸೆಪ್ಟ್, ನೋ ಇಶ್ಯೂಸ್. ಓಕೆ, ಬಂದಿಲ್ಲ ಅಂದ್ರೆ 2 to 3 ಮಾರ್ಕ್ಸ್ ಕಟ್ ಆಗ್ತಾ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಓವರ್ ಆಲ್ ಥಿಂಕ್ ಮಾಡಿದ್ರೆ ನಿಮ್ಗೆ ರಫ್ಲಿ ಒಂದು 10 to 15 ಮಾರ್ಕ್ಸ್ ನೀವು ವೇರಿಯೇಷನ್ ಇಟ್ಕೊಬೇಕು. ಓಕೆ, ಅದ್ರ ಮೇಲೆ ಪ್ಲೇ ಮಾಡ್ತಾ ಹೋಗ್ಬೇಕು, ಅದ್ರ ಮೇಲೆ ಎಫರ್ಟ್ ಆಗ್ತಾ ಹೋಗ್ಬೇಕು. ನೋಡಿ, ಇಷ್ಟೊಂದು ಪಾಯಿಂಟ್ಸ್ ಇದೆ. ಸುಮ್ಮನೆ ಏನೋ DCT ಪ್ರಿಪೇರ್ ಆಗ್ಬಿಡೋದಲ್ಲ. ಇಷ್ಟೊಂದು ಪಾಯಿಂಟ್ಸ್ ಇದೆ, ಇಷ್ಟೊಂದು ಬ್ಯಾಕ್ ಡ್ರಾಪ್ ಅಲ್ಲಿ ಪ್ಲೇ ಆಗ್ತಾ ಇರಬೇಕು. ಯಾವ್ದನ್ನ ಯಾವ ತರ ಡಿಫೈನ್ ಮಾಡ್ಬೇಕು, ಯಾವ ಟೈಮಲ್ಲಿ ಯಾವ್ದನ್ನ ಓದ್ಬೇಕು, ಎಷ್ಟು MCQs ಸಾಲ್ವ್ ಮಾಡ್ಬೇಕು. ಒಂದು ಅಂಡರ್ಲೈನ್ಡ್ ಥಿಂಗ್ ಏನು ಅಂತಂದ್ರೆ, ಯು ಶುಡ್ ಸಾಲ್ವ್ ಮ್ಯಾಕ್ಸಿಮಮ್ ನಂಬರ್ ಆಫ್ MCQs. ಇಲ್ಲಿ ರೈಟಿಂಗ್ ಎಕ್ಸಾಮ್ ತರ ಬರಲ್ಲ. ಇಲ್ಲಿ ಯಾವ್ದೇ ಪಾಯಿಂಟ್ಸ್ ಬರೋದಕ್ಕಾಗಿಲ್ಲ. ಯು ನೀಡ್ ಟು ನೋ ದ ಶಾರ್ಟ್ ಕಟ್ ಮೆಥಡ್ಸ್, ಅಥವಾ ಒಂದು ಜ್ಞಾಪನ ಇಟ್ಕೋಬೇಕು, ಕುತ್ಕೊಂಡು ಓದ್ತಾ ಇರಬೇಕು, ಕ್ವಶನ್ಸ್ ಸಾಲ್ವ್ ಮಾಡ್ಬೇಕು, ಅದ್ರ ಮೇಲೆ ಬರುತ್ತೆ ಅಷ್ಟೇ ನಿಮ್ಗೆ. ಇವಾಗ ಹೇಳಿದೆ ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಅದೇ ಬರುತ್ತೆ, ಸಾಲ್ವ್ ಮಾಡ್ಬೋದು ಏನೋ ಒಂದು ಮಾಡಿ. ಬಟ್ ಇವೆಲ್ಲಲ್ಲಿ 1 or 2 ಕ್ವಶನ್ಸ್ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಈ ಸಲ F-trip ಅಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಕ್ಕಾಗಿಲ್ಲ. ಆ ತರ ಕ್ವಶನ್ಸ್ ಕೇಳಿದ್ರು, 4 ಕ್ವಶನ್ ಕೇಳಿದ್ರು. ಅಲ್ಲಿ ಪ್ರಾಬ್ಲಮ್ ಆಯ್ತು. ಅಲ್ಲಿ ಮ್ಯಾಕ್ಸಿಮಮ್ ಹುಡುಗರು ಅಲ್ಲೇ ಪ್ರಾಬ್ಲಮ್ ಆಗಿದೆ, ಅಲ್ಲೇ ಕಳ್ಕೊಂಡಿರೋದು ಮಾರ್ಕ್ಸ್ F-trip ಅಲ್ಲಿ. ನೆಕ್ಸ್ಟ್ ಟೈಮ್ SND ಅಲ್ಲಿ ಆಗ್ಬೋದು, ಈ ಸಲ PMS ಅಲ್ಲಿ ಆಗ್ಬೋದು, IT ಸ್ಕಿಲ್ಸ್ ಅಲ್ಲಿ ಆಗ್ಬೋದು.
ಬಟ್ ಮ್ಯಾಥ್ಸ್ ಅಲ್ಲಿ ಆಗಕ್ ಚಾನ್ಸೇ ಇಲ್ಲ. ಸೊ ಫಸ್ಟ್ ಥಿಂಗ್ ಯು ಶುಡ್ ಬಿ ರೆಡಿ. ನನಗೆ ಯಾವುದೇ ಕಾರಣಕ್ಕೂ ಮ್ಯಾಥ್ಸ್ ಅಲ್ಲಿ 20ಗಿಂತ 1 ಮಾರ್ಕ್ಸ್ ಕಡಿಮೆ ಬರಬಾರ್ದು ನನಗೆ ಅಂತ ಪ್ರಿಪೇರ್ ಆಗ್ಬೇಕು. ಸೊ ಇನ್ ದಟ್ ಮೈಂಡ್ ಸೆಟ್ ಯು ಶುಡ್ ಪ್ರಿಪೇರ್. ಈ ತರ ಪ್ರತಿಯೊಂದಕ್ಕೂ ಒಂದು ಪ್ಲಾನಿಂಗ್ ಇದೆ. ಇದನ್ನೆಲ್ಲ ಒಂದೇ ಕ್ಲಾಸ್ ಹೇಳ್ಬಿಡಕ್ಕಾಗಲ್ಲ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದು ಪ್ಲಾನಿಂಗ್ ಇದೆ. ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಏನ್ ಮಾಡ್ಬೇಕು ಹೇಳ್ತಾರೆ ನಿಮ್ ಡೀಟೇಲ್ ಆಗಿ. ಓವರ್ ಆಗಿ ನಾನು ಹೇಳ್ತಾ ಇರ್ತೀನಿ. ನನ್ನ ಕಡೆಯಿಂದ ಪ್ರತಿಯೊಂದು ಸ್ಟೆಪ್ ಅಲ್ಲೂ ನಿಮ್ಗೆ ಮೋಟಿವೇಶನ್ ಇರುತ್ತೆ. ನಿಮ್ಮ ಸೀನಿಯರ್ಸ್ ಇದ್ರೆ ಕೇಳಿ ನೋಡಿ ಯಾವ ತರ. ಎಕ್ಸಾಮ್ ನಾಳೆ ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆನೂ ಮೆಸೇಜ್ ಹಾಕಿ ಮೋಟಿವೇಶನ್ ಮಾಡಿದೀನಿ. ದಟ್ಸ್ ಮೈ ವರ್ಕ್. ನಾನು ಅಷ್ಟೇ ಹೇಳೋದು. ನನ್ನ ನಂಬಿ ಬಂದ್ರೆ ಡೆಫಿನೆಟ್ಲಿ ಐ ವಿಲ್ ಮೇಕ್ ಇಟ್ ಶೂರ್ ವಿಲ್ ಸ್ಕೋರ್ ದ ಮ್ಯಾಕ್ಸಿಮಮ್. ನಾನು ಹೇಳ್ಬಿಡಲ್ಲ ಎಲ್ಲಾರು ಔಟ್ ಆಫ್ ಔಟ್ ಬರಂಗ್ ಮಾಡ್ಬಿಡ್ತೀನಿ, ಖಂಡಿತ ಸಾಧ್ಯನೇ ಇಲ್ಲ, ಅದಾಗೋದು ಇಲ್ಲ. ಯಾಕಂದ್ರೆ ನಾನೇ ಎಕ್ಸಾಮ್ ಬರ್ತಿರೋ 1 or 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕಡಿಮೆ ಆಗೇ ಆಗತ್ತೆ. ಡಿಪೆಂಡ್ಸ್ ಸಿಚುವೇಶನ್ ಆ ತರ ಆಗುತ್ತೆ. ಓಕೆ, ಸೊ ಇಷ್ಟು ಓವರ್ ಆಲ್ ಪಾಯಿಂಟ್ಸ್ ನಿಮ್ಗೆ ಓವರ್ ಆಲ್ ಹೇಳ್ಬೇಕು ಅನ್ಕೊಂಡೆ. ಇನ್ನೇನು ಡೌಟ್ಸ್ ಇದೆ ಇದರಲ್ಲಿ? ಎನಿವನ್ ಇಸ್ ಹ್ಯಾವಿಂಗ್ ಎನಿ ಡೌಟ್ಸ್? No, sir. ನೋಡಿ, ನನ್ನ ಕ್ಲಾಸ್ ಈ ತರ ಇರುತ್ತೆ. ನಿಮ್ಗೆ ಡೌಟ್ಸ್ ಬರೋಕ್ ಚಾನ್ಸೇ ಇಲ್ಲ. ಡೌಟ್ಸ್ ಬಂದ್ರೆ ಕ್ಲಾರಿಫೈ. ಎವ್ರಿ ಕ್ಲಾಸ್ ಅಲ್ಲಿ ಡೌಟ್ ಕ್ಲಿಯರೆನ್ಸ್ ಸೆಷನ್ಸ್ ಇರುತ್ತೆ ನಿಮಗೆ. ಲಾಸ್ಟ್ ಅಲ್ಲಿ ಎಲ್ಲ ಕ್ಲಾಸ್ ಆದ್ಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಡೌಟ್ ಕ್ಲಿಯರೆನ್ಸ್ ಸೆಷನ್ಸ್ ಇರುತ್ತೆ. ಇವಾಗ ಕೇಳ್ತಾರೆ, ಸರ್ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಾದ್ರೆ ನಾವು ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ, ಆನ್ಲೈನ್ ಯಾವ ತರ ಮಾಡ್ತೀವಿ ಅಂದ್ರೆ ಕೇಳ್ಬೋದು. ಇವಾಗ ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಕ್ಲಾಸು? ಎನಿಥಿಂಗ್? No, sir. ನಾರ್ಮಲ್ ಕ್ಲಿಯರ್ ಆಪ್ಷನ್ ಆಫ್ಲೈನ್ ಇಲ್ವಾ? ಸೇಮ್ ಇರುತ್ತೆ. ಕೆಲವರು ಅದು ಡೌಟ್ ಇದೆ, ಆನ್ಲೈನ್ ಹೆಂಗಿರುತ್ತೆ. ಬೇರೆಯವ್ರು ನೋಡಿರ್ತೀರ, ಬೇರೆಯವ್ರ ಡೆಮೋ ಕ್ಲಾಸ್ ನೋಡಿರ್ತೀರ ನೀವು. ಅದ್ರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಅಟೆಂಡ್ ಮಾಡಿ ಕಾಣಿಸುತ್ತೆ. ನಾನು ಹೇಳಲ್ಲ, ಬಿಕಾಸ್ ಐ ನೋ ಎವ್ರಿಥಿಂಗ್. ನೀವು ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು, ವಾಟ್ ಇಸ್ ಇಂಡಿಯಾ ಅಕಾಡೆಮಿ ಅಂಡ್ ವಾಟ್ ಇಸ್ ಅದರ್ ಅಕಾಡೆಮಿ ಅನ್ಬಿಟ್ಟು. ಅಷ್ಟೇನೇನು ಇಲ್ಲ. ಸೊ ಇಷ್ಟು ಓವರ್ ಆಲ್ ಡ್ರಾಪ್ ಇಟ್ಕೊಳ್ಳಿ. ಒಂದು ಸ್ಮಾಲ್ ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ ಕೊಡ್ತೀನಿ. ಓವರ್ ಆಲ್ ಬರೀ ಇದೇ ಮಾಡೋದು ಬೇಡ, ಪಾಠನೂ ಮಾಡೋಣ. ಯಾಕಂದ್ರೆ ಸರ್ ಬರೀ ಇದನ್ನೇ ಹೇಳ್ತಾರೆ, ಯೂಟ್ಯೂಬ್ ಅದನ್ನೇ ಹೇಳ್ತಾರೆ, ಇಲ್ಲೂ ಅದನ್ನೇ ಹೇಳ್ತಾರೆ ಅಂತ ಬೇಡ. ಸೊ ಓವರ್ ಆಲ್ ಒಂದು ವ್ಯೂ ಹೇಳ್ಬೇಕಾಗಿತ್ತು, ನಾನು ಹೇಳಿದೀನಿ. ಸೊ ಫಸ್ಟ್ ಕಮಿಂಗ್ ಟು ದ ಟ್ರಿಗ್ನಾಮೆಟ್ರಿ. ನಾನು ಯಾಕೆ ಫಸ್ಟ್ ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಮಾಡಿ ನಿಮ್ಮ ವರ್ಷ ಹೇಳೋದು, ನೀವು ಕೋಚಿಂಗ್ ಸೇರ್ಕೊಳ್ಳಿ ಬಿಡ್ಕೊಳ್ಳಿ. ಕೋಚಿಂಗ್ ಸೇರ್ಲೆ ಅವ್ರು ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಮಾಡೋದು ನಾನು. ನೀವು ಅಷ್ಟೇ ಫಸ್ಟ್ ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ದಿಸ್ ಇಸ್ ದ ಬೇಸಿಕ್ ಫೌಂಡೇಶನ್ ಫಾರ್ ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್ ಎರಡಕ್ಕೂ. ಟ್ರಿಗ್ನಾಮೆಟ್ರಿನ ಮೇಜರ್ ಪ್ರಾಬ್ಲಮ್ ಆಗೋದು ನಿಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಾರ್ಮುಲಾಸ್ ಬರುತ್ತೆ ನಿಮ್ಗೆ ಇಲ್ಲಿ. ಫಾರ್ಮುಲಾಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಮ್ಯಾಟ್ರಿಸಸ್ ಒಂದು 7ರಿಂದ 8 ಸ್ಟೆಪ್ ಮೆಥಡ್ಸ್ ಇರಿ ಅಷ್ಟೇ. ಅದ್ರ ಶಾರ್ಟ್ಕಟ್ ಮೆಥಡ್ಸ್ ತುಂಬಾ ಇದೆ ನನ್ನ ಹತ್ರ. ಅದಾದ್ಮೇಲೆ ಸ್ಟ್ರೈಟ್ ಲೈನ್ಸ್ 14ರಿಂದ 15 ಫಾರ್ಮುಲಾಸ್. ಹೆಕ್ಟಿಕ್ ಏನಿಲ್ಲ, ತುಂಬಾ ಈಸಿ ಇದೆ. ಐ ಕ್ಯಾನ್ ಫಿನಿಶ್ ದಟ್ ಒನ್ ವಿತ್ ಇನ್ 5 to 6 days ಮ್ಯಾಕ್ಸಿಮಮ್ ಸಾಕು ನನಗದು. ಓಕೆ, ಅದಂದ್ರೆ 5 6 ದಿವಸ ಮುಗಿಸ್ತೀನಿ ಅಂತಲ್ಲ ಹೇಳ್ತಾ ಇರೋದು ನಾನು. ಬಟ್ ಈ ಟ್ರಿಗ್ನಾಮೆಟ್ರಿ ಇದೆಯಲ್ಲ, ಟ್ರಿಗ್ನಾಮೆಟ್ರಿ, ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ಈ ಟ್ರಿಗ್ನಾಮೆಟ್ರಿ ಫಸ್ಟ್ ಕಲ್ತಿಲ್ಲ ಅಂದ್ರೆ ಡಿಫ್ರೆನ್ಸಿಯೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಡಿಫ್ರೆನ್ಸಿಯೇಷನ್ ಕಲ್ತಿದ್ದೀರಾ ಅಂತಂದ್ರೆ ಇಂಟಿಗ್ರೇಷನ್ ಈಸಿ ಆಗುತ್ತೆ. ನೀವು ಡಿಫ್ರೆನ್ಸಿಯೇಷನ್ ಕಲಿದೀರಾ, ಇಂಟಿಗ್ರೇಷನ್ ಹೋಗಕ್ಕಾಗಲ್ಲ ಡೈರೆಕ್ಟ್ ಆಗಿ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಉಲ್ಟಾ ಅದು ಇಂಟಿಗ್ರೇಷನ್ ಅಷ್ಟೇ, ಅದ್ರ ಉಲ್ಟಾ ಡಿಫ್ರೆನ್ಸಿಯೇಷನ್. ಸೊ ಆ ತರ. ಸೊ ಫಸ್ಟ್ ಟ್ರಿಗ್ನಾಮೆಟ್ರಿ ನೀವು ಓದ್ತಾ ಇದ್ರೆ ಫಸ್ಟ್ ಕಾನ್ಸೆಪ್ಟ್ ಟ್ರಿಗ್ನಾಮೆಟ್ರಿ ಇದೊಂದು ಬಂತು ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಸೊ ಆಟೋಮೆಟಿಕಲಿ ರಿಮೈನಿಂಗ್ ಎಲ್ಲ ಬರುತ್ತೆ. ಸೊ ಇದ್ರಲ್ಲಿ ಬರೋದು 5 ಕಾನ್ಸೆಪ್ಟ್ ನಿಮಗೆ ಮ್ಯಾಥ್ಸ್ ಅಲ್ಲಿ. ಯಾವ್ದಾವುದು? ಮ್ಯಾಟ್ರಿಸಸ್ 4 marks, straight lines 4 marks, trigonometry 4 marks, differentiation 4 marks, integration 4 marks, totally 20 marks. ಎಲ್ಲಾದ್ರಿಂದ 4 ಕ್ವಶನ್ ಕೊಡ್ತಾನೆ. ಮ್ಯಾಟ್ರಿಕ್ಸ್ ಇಂದ 4 ಮಾರ್ಕು, ಸ್ಟ್ರೈಟ್ ಲೈನ್ 4 ಮಾರ್ಕು, ಟ್ರಿಗ್ನಾಮೆಟ್ರಿ 4 ಮಾರ್ಕು, ಡಿಫ್ರೆನ್ಸಿಯೇಷನ್ 4 ಮಾರ್ಕು, ಇಂಟಿಗ್ರೇಷನ್ 4 ಮಾರ್ಕ್, ಟೋಟಲ್ 20 ಮಾರ್ಕ್ಸ್ ಬರುತ್ತೆ ಮ್ಯಾಥ್ಸ್ ಅಲ್ಲಿ. ಅದೇ ತರ ಎಲ್ಲಾ ಸಬ್ಜೆಕ್ಟ್ಸ್ ಡಿವೈಡ್ ಮಾಡಿದ್ದಾರೆ, ಆ ಚಾಪ್ಟರ್ಸ್ ಡಿವೈಡ್ ಮಾಡಿದ್ದಾರೆ. ಆ ಚಾಪ್ಟರ್ಸ್ ಇಂದ ಅಷ್ಟೇ ಮಾರ್ಕ್ಸ್ ಕೊಡೋದು. ನಿಮ್ಗೆ ಡೌಟ್ ಇರಬಹುದು, ಸರ್ ಸ್ಟ್ರೈಟ್ ಲೈನ್ಸ್ 4 ಮಾರ್ಕ್ಸ್ ಕೇಳ್ಬಿಟ್ಟಿದ್ದಾನೆ, ಇನ್ ಕೇಸ್ ನಾನು 5 ಕೇಳ್ತಾನ ಸರ್, ಇಲ್ಲ 3 ಕೇಳ್ತಾನ ಸರ್ ಅಂದ್ರೆ ಖಂಡಿತ ಪಾಸಿಬಿಲಿಟಿ ಇಲ್ಲ. 4 ಮಾರ್ಕ್ಸ್ ಅಂತ ಕೇಳಿದಾನೆ, 4 ಕ್ವಶನ್ ಕೇಳಲೇಬೇಕು. ಓಕೆ, ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಎಷ್ಟು ಮೆಥಡ್ಸ್ ಬರುತ್ತೆ, ಯಾವ ಮೆಥಡ್ ಅಲ್ಲಿ ಮ್ಯಾಕ್ಸಿಮಮ್ ಬರ್ಬೋದು, ಯಾವ ಮೆಥಡ್ ಅಲ್ಲಿ ಕಡಿಮೆ ಬರ್ಬೋದು, ಇದೆಲ್ಲ ಕೋಚಿಂಗ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ, ಒಂದು ಓವರ್ ಆಲ್ ವ್ಯೂ ಕೊಡ್ತೀನಿ. ನನ್ ಕೋಚಿಂಗ್ ಬಂದು ಸಿಂಪಲ್ ಆಗಿರುತ್ತೆ. ನಾನು ಯಾರನ್ನು ಮ್ಯಾಥ್ಸ್ ಕಷ್ಟ, ಅದು ಕಷ್ಟ, ಇದು ಕಷ್ಟ ಅಂತ ಯಾವತ್ತೂ ಹೇಳಕ್ ಹೋಗಲ್ಲ. ತುಂಬಾ ಸಿಂಪಲೈಸ್ ಮಾಡ್ತೀನಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ನಾನು ಇವಾಗ್ಲೂ ಚಾಲೆಂಜ್ ಮಾಡ್ತಾ ಇದೀನಿ, ಇವಾಗ ಫಸ್ಟ್ ಡೇ ಚಾಲೆಂಜ್ ಮಾಡ್ತಾ ಇದೀನಿ. ಟ್ರಿಗ್ನಾಮೆಟ್ರಿ ಯಾರು ಕಷ್ಟ, ಎಷ್ಟು ಜನ ಕಷ್ಟ ಟ್ರಿಗ್ನಾಮೆಟ್ರಿ, ಇದನ್ನ ಮಾತ್ರ ಹೇಳಲ್ಲ ಯಾರು. ಹಾ ಸರ್, ಥೋड़ा ಕಷ್ಟ ಇದೆ ನನಗೆ. ನಾನು ಚಾಲೆಂಜ್ ಮಾಡ್ತೀನಪ್ಪ,
ಇದೇ ಮಾತನ್ನ ಸರ್ ಮುಗಿಸಿದ್ಮೇಲೆ ಕೇಳ್ತೀನಿ ಕೋಚಿಂಗ್ ಅಲ್ಲಿ ಜಾಯ್ನ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಐಡಿಸ್ ಕೊಟ್ಟಿಲ್ಲ. ಜಾಯ್ನ್ ಆಗಿದೆಯಾ? ಕೋಚಿಂಗ್ ಜಾಯ್ನ್ ಆಗಿದೆಯಾ? ರಿಜಿಸ್ಟರ್ ಮಾಡ್ಕೊಂಡಿದ್ಯಾ? ಜಾಯ್ನ್ ಆಗಿನಿ ಸರ್, ಜಾಯ್ನ್ ಆಗಿನಿ. ನೇಮ್ ಏನು? ಅಭಿಷೇಕ್ ಪತ್ತಾರ್ ಅಂತ ಸರ್. ಮಾರ್ಕ್ ಜ್ಞಾಪನ ಇಟ್ಕೋ. ಟ್ರಿಗ್ನಾಮೆಟ್ರಿ ಮುಗಿಸ್ತೀನಿ, ಅವಾಗ ನಿನ್ನೆ ಕೇಳ್ತಿದ್ದೆ ಹಾ ಸರ್. ಏನ್ ಕಷ್ಟ ಅಂತ ಹೇಳಿದ್ಯಾ? ಅಯ್ಯೋ ಬಿಡಿ ಸರ್, ಏನ್ ಟ್ರಿಗ್ನಾಮೆಟ್ರಿ ಅದು ಅಂತೀಯ. ಈ ಮಾತು ಹೇಳಿಲ್ಲ ಸರ್ ಇಲ್ಲೂ ಕಷ್ಟ ಐತೆ ಸರ್. ಏನಪ್ಪಾ? ಟ್ರಿಗ್ನೋಮೆಟ್ರಿ ಕಷ್ಟ ಐತೆ ಸರ್. ಅದನ್ನೇ ಹೇಳ್ತಾ ಇರೋದು. ಈ ಮಾರ್ಕ್ ನಂಬರ್ ಕೂಡ ಅಭಿಷೇಕ್ ಪತ್ರ ಜಾಯ್ನ್ ಆಗಿದ್ದಾನೆ, ಅವನ್ನೇ ಕೇಳ್ತೀನಿ ಮುಗಿಸಿದ್ಮೇಲೆ ಕೋಚಿಂಗ್ ಅಲ್ಲಿ ಇರ್ಬೇಕಾರೆ ಅವನ್ನೇ ಕೇಳ್ತೀನಿ. ಅವಾಗ ಇದೇ ಮಾತು ಬರುತ್ತಾ ನೋಡೋಣ. ಓಕೆ, ಯಾಕಂದ್ರೆ ದಟ್ಸ್ ಮೈ ಕಾನ್ಫಿಡೆನ್ಸ್ ಅಷ್ಟೇನೇನಿಲ್ಲ. ನಾನು ಇದು ಮಾಡ್ಕೊಂಡೋದ್ರೆ ಡೆಫಿನೆಟ್ಲಿ ಹೇಳ್ತೀನಿ, ಯು ವಿಲ್ ನಾಟ್ ಫೈಂಡ್ ಇಟ್ ಡಿಫಿಕಲ್ಟ್. ಒಂದು ವೇ ಇದೆ, ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರಬೇಕು. ಎಲ್ಲದಕ್ಕೂ ಅಷ್ಟೇ ರೀ, ಒಂದು ಡಿಫೈನಿಂಗ್ ರೂಲ್ ಇರುತ್ತೆ. ಇವಾಗ ನಾನ್ ಪಾಠ ಮಾಡ್ಬೇಕಾದ್ರೆ ಡಿಫೈನಿಂಗ್ ರೂಲ್ ಇರುತ್ತೆ. ಎಲ್ಲೆಲ್ಲಿ ಯಾವ ಕಾನ್ಸೆಪ್ಟ್ಸ್ ನ ಯಾವ ತರ ಅಪ್ಲೈ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ಅದನ್ನೆಲ್ಲ ಡೀಟೇಲ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ಇದು ಕೋಚಿಂಗ್ ಅಲ್ಲಿ ಇದ್ದವ್ರಿಗೆ ಮಾತ್ರ. ಯಾವ್ದೋ ಒಂದು ಕ್ಲಾಸ್ ಕೊಟ್ಬಿಡ್ತೀನಿ, ಡೆಮೋ ಕ್ಲಾಸ್, ಅಲ್ಲಿ ಚೆನ್ನಾಗಿ ಮಾಡ್ಬಿಡ್ತೀನಿ, ಅವೆಲ್ಲ ಮಾಡ್ರೆ ಆಗಲ್ಲ ರೀ. ಅಷ್ಟೇ ಹೇಳೋದು ನಾನು. ಓಕೆ, ಸೊ ಟ್ರಿಗ್ನಾಮೆಟ್ರಿ ಫಸ್ಟ್ ಕಲ್ತ್ಕೊಳ್ಳಿ ನೀವು. ಫಸ್ಟ್ ಥಿಂಗ್ ಇವೆರಡು ಹೋಗ್ಬೇಕು ಕಲಿಬಹುದು, ಯಾಕಂದ್ರೆ ಈಸಿ ಇದೆ. ಇದೇ ಡಿಫ್ರೆಂಟ್ ಕಾನ್ಸೆಪ್ಟ್, ಇದೇ ಡಿಫ್ರೆಂಟ್ ಕಾನ್ಸೆಪ್ಟ್, ಇದು ಮಾತ್ರ ಇವೆರಡಕ್ಕೂ ಲಿಂಕಿಂಗ್ ಇದೆ. ಸೊ ಅದಕ್ಕೆ ಫಸ್ಟ್ ಇದು ಕಲ್ತ್ಕೊಳ್ಳಿ. ಇದು ಕಲ್ತ್ಕೊಂಡ್ಮೇಲೆ ಇದು ಈಸಿ ಆಗುತ್ತೆ, ಇದು ಕಲ್ತ್ಕೊಂಡ್ರೆ ಇದು ತುಂಬಾ ಈಸಿ ಆಗುತ್ತೆ. ಅಷ್ಟೇ ಸಿಂಪಲ್ ಲಾಜಿಕ್ ಮ್ಯಾಥ್ಸ್ ಅಲ್ಲಿ ಕಲಿಬೇಕು ಅಂದ್ರೆ. ಅಯ್ಯೋ ಹೇಳ್ಕೊಟ್ಬಿಟ್ನಲ್ಲಪ್ಪ, ಇಲ್ಲೇ ಕಲ್ತ್ಕೊಂಡ್ಬಿಟ್ರ ಕಷ್ಟ ಆಗುತ್ತಲ್ಲ ನನಗೆ. ಕಮಿಂಗ್ ಟು ದ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಸೊ ಟ್ರಿಗ್ನಾಮೆಟ್ರಿಲಿ ಬರುತ್ತೆ ಟ್ರೈ, ಗೋನೋ, ಮೆಟ್ರಿ. ಟ್ರೈ ಅಂದ್ರೆ ಎಷ್ಟು? 3. ಗೋನೋ ಅಂದ್ರೆ ಆಂಗಲ್, ಮೆಟ್ರಿ ಅಂದ್ರೆ ಮೆಜರ್ಮೆಂಟ್. 3 ಆಂಗಲ್ ಮೆಜರ್ಮೆಂಟ್, ದಟ್ ಈಸ್ ಟ್ರಿಗ್ನಾಮೆಟ್ರಿ. ನೋಡಿ ಸಿಂಪಲ್ ಆಗಿದೆ. ಟ್ರಿಗ್ನೋಮೆಟ್ರಿ. ಟ್ರೈ ಅಂದ್ರೆ 3, ಗೋನೋ ಅಂದ್ರೆ ಆಂಗಲ್, ಮೆಟ್ರಿ ಅಂದ್ರೆ ಮೆಜರ್ಮೆಂಟ್. 3 ಆಂಗಲ್ ನ ಮೆಜರ್ ಮಾಡೋದಕ್ಕೆ ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಸೊ ನಿಮಗೆ ಟ್ರಿಗ್ನೋಮೆಟ್ರಿ ಕಂಪ್ಲೀಟ್ಲಿ ಡಿಫೈನ್ ಆಗಿರೋದು ಇದೊಂದು ಟ್ರಯಾಂಗಲ್ ಮೇಲೆ. ವಾಟ್ ಇಸ್ ದ ಟ್ರಯಾಂಗಲ್ ನೇಮ್? ಇದು ಗೊತ್ತಿಲ್ವಾ? ರೈಟ್ ಆಂಗಲ್ ರೈಟ್ ಆಂಗಲ್. ಹೆಂಗ್ ರೈಟ್ ಆಂಗಲ್ ಅಂತ ಕರಿತೀವಿ? ಒಂದು ಆಂಗಲ್ 90 ಡಿಗ್ರಿ ಇದೆ. 90 ಡಿಗ್ರಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಹಿಂಗ್ ಕರಿತೀವಿ. ಹಿಂಗೆ ಒಂದ್ ಲೈನ್, ಇದೊಂದು ಲೈನು, ಒಂದ್ ಲೈನ್ ಹಿಂಗ್ ಕುತ್ಕೊಂಡಾಗ ವಿ ಕಾಲ್ ಇಟ್ ಅಸ್ ಪರ್ಪೆಂಡಿಕ್ಯುಲರ್. ಓಕೆ, ನೋಡಿ ಈ ಲೈನ್ ತಗೊಂಡ್ರೆ ಈ ಲೈನ್ ಪರ್ಪೆಂಡಿಕ್ಯುಲರ್ ಆಗಿದೆ. ಓಕೆ, ಸೊ ಇದನ್ನ ಎ ಅಂತ ತಗೊಂಡ್ರೆ, ಇದನ್ನ ಬಿ ಅಂತ ತಗೊಂಡ್ರೆ, ಇದನ್ನ ಸಿ ಅಂತ ತಗೊಂಡ್ರೆ, ದಿಸ್ ಇಸ್ ಕಾಲ್ಡ್ ಎಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಟ್ರಿಗ್ನಾಮೆಟ್ರಿ ಫುಲ್ ಕಂಪ್ಲೀಟ್ಲಿ ಡಿಪೆಂಡ್ ಆಗೋದು ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ, ವೇರ್ ಪೈಥಾಗರಸ್ ಥಿಯರಮ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಪೈಥಾಗರಸ್ ಥಿಯರಮ್ ಅಂದ್ರೆ ಏನು? 7th ಅಲ್ಲಿ ಓದಿರ್ತೀರಾ. ವಾಟ್ ಇಸ್ ಪೈಥಾಗರಸ್ ಥಿಯರಮ್? ದ ಲಾಂಗೆಸ್ಟ್ ಸೈಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ 2 ಸೈಡ್ ಸ್ಕ್ವೇರ್ಸ್. ದಟ್ ಈಸ್ ಲಾಂಗೆಸ್ಟ್ ಸೈಡ್ ಅಂದ್ರೆ ಉದ್ದಕ್ಕಿರೋದು, ಜಾಸ್ತಿ ದೊಡ್ಡದು. A square equal to AB square plus BC square. So the longest side square is equal to sum of the 2 side squares. AC square is equal to AB square plus BC square. Okay. So ಇಲ್ಲಿ ಒಂದು 3 ಫ್ಯಾಕ್ಟರ್ ಪ್ಲೇ ಆಗುತ್ತೆ ನಮ್ಗೆ ಇಲ್ಲಿ ಮೇನ್ಲಿ. ಸೊ 3 ಫ್ಯಾಕ್ಟರ್ ಪ್ಲೇ ಆಗುತ್ತೆ. ಆಮೇಲೆ ರೇಷಿಯೋಸ್ ಬಂದು 6 ರೇಷಿಯೋ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ದಟ್ ಈಸ್ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ. 6 ರೇಷಿಯೋಸ್ ಬರುತ್ತೆ. ಕಂಪ್ಲೀಟ್ ಟ್ರಿಗ್ನಾಮೆಟ್ರಿ ಪ್ಲೇ ಆಗೋದು ಈ 6 ರೇಷಿಯೋಸ್ ಮೇಲೆ. ಓಕೆ, ಸೊ ಅದಕ್ಕೆ ಮುಂಚೆ ಡಿಫೈನ್ ಮಾಡ್ಬೇಕು. 6 ರೇಷಿಯೋ ಡಿಫೈನ್ ಮಾಡ್ಬೇಕು ಅಂದ್ರೆ ಈ ಟ್ರಯಾಂಗಲ್ ಅಲ್ಲಿ ನಮ್ಗೆ ಸೈಡ್ಸ್ ಬೇಕು. ನಮ್ಗೆ ಇಲ್ಲಿ ಸೈಡ್ಸ್ ಮೆನ್ಷನ್ ಆಗ್ಬೇಕು. ನೋಡಿ ಇಲ್ಲಿ 1 ಆಂಗಲ್ ಫಿಕ್ಸ್ಡ್ ಇರುತ್ತೆ, ಇನ್ 2 ಆಂಗಲ್ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ ಯಾವ್ದಾರ 2 ಆಂಗಲ್ ಸಿಕ್ಕಿದ್ರೆ ಇನ್ನೊಂದು ಆಂಗಲ್ ಡಿಫೈನ್ ಮಾಡ್ಬೋದಾ? ಸಿಮಿಲರ್ಲಿ 3 ಸೈಡ್ಸ್ ಬರುತ್ತೆ, AC ಸೈಡ್, BC ಸೈಡ್ ಅಂಡ್ AB ಸೈಡ್. ಯಾವ್ದಾರ 2 ಸೈಡ್ ಸಿಕ್ಕಿದ್ರೆ ಇನ್ನೊಂದು ಸೈಡ್ ಡಿಫೈನ್ ಮಾಡಬಹುದು. ಸೊ ದಿಸ್ ಇಸ್ ದ ವೇ ದ ಟ್ರಿಗ್ನಾಮೆಟ್ರಿ ಪ್ಲೇಸ್. ಅಂದ್ರೆ ಒಂದು ಅನ್ನೋನ್ ಇರುತ್ತೆ, ಯೂಸಿಂಗ್ ದಟ್ ಅನ್ನೋನ್, ಯೂಸಿಂಗ್ ದಟ್ ನೋನ್ ಐ ಕ್ಯಾನ್ ಫೈಂಡ್ ದ ರಿಮೈನಿಂಗ್ ಅನ್ನೋನ್ಸ್. ದಟ್ ಇಸ್ ದ ವೇ ಆಫ್ ಪ್ಲೇಯಿಂಗ್ ಟ್ರಿಗ್ನಾಮೆಟ್ರಿ. ಸೊ ಇವಾಗ ಇಲ್ಲಿ ಲಾಂಗೆಸ್ಟ್ ಸೈಡ್ ಬರುತ್ತಲ್ಲ, ಇಲ್ಲಿ ಹೈಪಾರ್ಟ್ನರ್ ಇದೆ, ಲಾಂಗೆಸ್ಟ್ ಸೈಡ್ ಬರುತ್ತೆ ಟ್ರಯಾಂಗಲ್ ಅಲ್ಲಿ. ಯಾವ್ದು ನೋಡ್ತಾನೆ ಗೊತ್ತಾಗೋದು ಲಾಂಗೆಸ್ಟ್ ಸೈಡ್ ಅಂದ್ಬಿಟ್ಟು. ಸೊ ಇದನ್ನ ಹೈಪಾರ್ಟ್ನಸ್ ಅಂತ ಕರಿತೀವಿ. ಓಕೆ, ಸಿಂಪ್ಲಿ ಕಾಲ್ಡ್ ಆಸ್ HYP. ಕೆಲವರು ಹೆಚ್ಚು ಅಂತಾನು ಕರೀತಾರೆ, ಆರ್ HYP ಅಂತ ಕರೀತಾರೆ. ಹೈಪಾರ್ಟ್ನಸ್, ಲಾಂಗೆಸ್ಟ್ ಸೈಡ್. ಇವಾಗ ಇನ್ನೊಂದು, ಇದು ರೈಟ್ ಆಂಗಲ್ ಟ್ರಯಾಂಗಲ್, ಫಿಕ್ಸ್ಡ್ ಟ್ರಯಾಂಗಲ್. ಇದು ಫಿಕ್ಸ್ಡ್ ಆಂಗಲ್, ಇದು ಕರೆಕ್ಟಾ? ಫಿಕ್ಸ್ಡ್ ಆಗಿದೆ ಇಲ್ಲಿ. ಇವಾಗ ನಾನು ಆಂಗಲ್ ಇಲ್ಲಿ ಬೇಕಾದ್ರೆ ತಗೊಬಹುದು, ಇಲ್ಲಿ ಬೇಕಾದ್ರೆ ತಗೊಬಹುದು, ಡಿಫೈನ್ ಆಗುತ್ತೆ. ಆಂಗಲ್ ಎಲ್ಲಿ ತಗೊಬೇಕು ಅನ್ನೋದು ಕ್ವಾಡ್ರೆಂಟ್ಸ್ ಮೇಲೆ ಡಿಫೈನ್ ಆಗುತ್ತೆ, ಆಮೇಲೆ ಬರ್ತೀನಿ. ಇವಾಗ ಸದ್ಯಕ್ಕೆ ಬೈ ಡಿಫಾಲ್ಟ್ ಇಲ್ಲಿ ಏನಿದೆ 90 ಡಿಗ್ರಿ, ಇದು ಪ್ಯಾರಲಲ್ ಆಗಿ ಒಂದು ಆಂಗಲ್ ತಗೊಂತೀನಿ. ಈ ಆಂಗಲ್ ನ ಥೀಟಾ ಅಂತ ಕರಿತೀನಿ. ಇವಾಗ ನನಗೆ 2 ಸೈಡ್ ನೇಮ್ಸ್ ಬೇಕು ನನ್ಗೆ ಇಲ್ಲಿ. ಓಕೆ,
ಸೊ ಇವಾಗ ಈ ಇನ್ನೊಂದು ಹೈಪಾಟ್ನಸ್ ಹೆಂಗ್ ತಗೊಬೇಕು ಅಂದ್ರೆ ಲಾಂಗೆಸ್ಟ್ ಸೈಡ್ ಹೈಪಾಟ್ನಸ್ ಆಗುತ್ತೆ, ಇಲ್ಲ ಈ ರೈಟ್ ಆಂಗಲ್ ಇರುತ್ತೆ, ರೈಟ್ ಆಂಗಲ್ ಗೆ ಆಪೋಸಿಟ್ ಸೈಡ್ ಯಾವ್ದಿರುತ್ತೆ ಅದನ್ನ ಹೈಪಾಟ್ನಸ್ ಅಂತ ಕರಿಬಹುದು. ಆಫ್ ದ ವೇ ಆಫ್ ರಿಮೆಂಬರಿಂಗ್ ಅಷ್ಟೇ. ಸಿಮಿಲರ್ಲಿ ಇಲ್ಲಿ ಏನ್ ಆಂಗಲ್ ತಗೊಂತೀರಾ, ಈ ಆಂಗಲ್ ಗೆ ಆಪೋಸಿಟ್ ಇರೋದು ಏನಾಗುತ್ತೆ, Opposite side. ಆಪೋಸಿಟ್ ಸೈಡ್ ಆಗುತ್ತೆ. ವಿ ಕಾಲ್ ಇಟ್ ಆಸ್ OPP ಆರ್ O. ಕ್ಲಿಯರ್? ಈ ಆಂಗಲ್ ಪಕ್ಕದಲ್ಲಿರೋದು, ಓಕೆ, ಈ ಆಂಗಲ್ ಪಕ್ಕದಲ್ಲಿರೋದು ವಿ ಕಾಲ್ ಇಟ್ ಆಸ್ ಅಡ್ಜಸೆಂಟ್. ಅಡ್ಜಸೆಂಟ್ ಅಂದ್ರೆ ಪಕ್ಕದಲ್ಲಿ, ಪಕ್ಕದಲ್ಲಿರೋದಕ್ಕೆ ಅಡ್ಜಸೆಂಟ್ ಕರಿತೀವಿ. ವಾಟ್ ವಿ ಕಾಲ್ ದ ADJ ಆರ್ A. ಸೊ ದಿಸ್ ಯು ಕ್ಯಾನ್ ಡಿಫೈನ್ ದ ತ್ರೀ ಸೈಡ್ಸ್. ಗೊತ್ತಾಯ್ತಾ ಇವಾಗ? ದ ಲಾಂಗೆಸ್ಟ್ ಸೈಡ್ ಹೈಪಾಟ್ನಸ್ ಆಗುತ್ತೆ. ಒಂದು ಆಂಗಲ್ ತಗೊಂಡಾಗ ಯಾವ ಸೈಡ್ ಅಲ್ಲಿ ಆಂಗಲ್ ತಗೊಂತಿರೋ ಆಂಗಲ್ ಗೆ ಆಪೋಸಿಟ್ ಇರೋದು ಆಪೋಸಿಟ್ ಸೈಡ್ ಆಗುತ್ತೆ, ಪಕ್ಕದಲ್ಲಿರೋದು ಅಡ್ಜಸೆಂಟ್ ಆಗುತ್ತೆ. ಸೊ ಅದೇ ತರ ಆಂಗಲ್ ಇಲ್ಲಿ ತಗೊಂಡಿದ್ದೀನಿ. ಇನ್ ಕೇಸ್ ಇಲ್ಲಿ ತಗೊಂಡ್ರೆ, ಸೊ ಇದು 90 ಡಿಗ್ರಿ, ಇದು ಹೈಪಾಟಸ್. ಇವಾಗ ಆಂಗಲ್ ಇಲ್ಲಿ ತಗೊಂಡ್ರೆ ನೋಡಿ, ಈ ಆಂಗಲ್ ಗೆ ಆಪೋಸಿಟ್ ಇರೋದು OPP ಆಗುತ್ತೆ, ಪಕ್ಕದಲ್ಲಿರೋದು ಅಡ್ಜಸೆಂಟ್ ಆಗುತ್ತೆ. ಗಾಟ್ ದ ಡಿಫರೆನ್ಸ್? ಅರ್ಥ ಆಯ್ತಾ ಇವಾಗ? ಮಾಡ್ಕೊಬೇಕಾಗಿರೋದು ತೀಟಾ ಇಲ್ಲಿ ತಗೊಬೇಕಾ, ತೀಟಾ ಇಲ್ಲಿ ತಗೊಬೇಕಾ, ಅಥವಾ ಇಲ್ಲಿ ತಗೊಬೇಕಾ, ಅದನ್ನ ಡಿಫೈನ್ ಮಾಡಿ ಕ್ವಾಡ್ರೆಂಟ್ಸ್ ಬರ್ಬೇಕು. ಆ ಕ್ವಾಡ್ರೆಂಟ್ಸ್ ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಓಕೆ, ಸೊ ಇದ್ರ ಬಿಡಿ, ಇಲ್ಲಿ ಬೈ ಡಿಫಾಲ್ಟ್ ಇದನ್ನ ತಗೊಂತೀನಿ ನಾನು ಇದನ್ನ. ಸೊ ಆಂಗಲ್ ಎಲ್ಲಿ ತಗೊಂತೀರಾ ಅದ್ರ ಆಪೋಸಿಟ್ ಆಪೋಸಿಟ್ ಸೈಡ್ ಆಗುತ್ತೆ. ಇದು ತುಂಬಾ ಹುಷಾರಾಗಿರೋ ನೋಡ್ಬೇಕು, ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಯಾವ್ದೋ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ಫೈಂಡ್ ಅನದರ್ ವ್ಯಾಲ್ಯೂ ಅಂತ ಕೇಳ್ತಾನೆ, ಅಲ್ಲಿ ಈ ಕಾನ್ಸೆಪ್ಟ್ಸ್ ಪ್ಲೇ ಆಗುತ್ತೆ. ಯು ಶುಡ್ ಬಿ ಥಿಂಕ್ ಟು ಐಡೆಂಟಿಫೈ ವಾಟ್ ಈಸ್ ಹೈಪಾಟ್ನಸ್ ಸೈಡ್, ವಾಟ್ ಈಸ್ ಆಪೋಸಿಟ್ ಸೈಡ್, ವಾಟ್ ಈಸ್ ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಯಾವುದು, ಹೈಪಾಟ್ನಸ್ ಯಾವುದು, ಮತ್ತೆ ಆಪೋಸಿಟ್ ಯಾವುದು ಐಡೆಂಟಿಫೈ ಮಾಡ್ಬೇಕು. ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಲಾಂಗೆಸ್ಟ್ ಸೈಡ್ ಸಿಕ್ಬಿಡುತ್ತೆ ನಿಮಗೆ, ಬಟ್ ಆಪೋಸಿಟ್ ಅಡ್ಜಸೆಂಟ್ ಬಂದು ಥೀಟಾ ಮೇಲೆ ಬರುತ್ತೆ. ಎಲ್ಲಿ ಆಂಗಲ್ ತಗೊಂತೀರ ಮೇಲೆ ಬರುತ್ತೆ. ಆಂಗಲ್ ತಗೊಳೋದು ಆಪೋಸಿಟ್ ಆಪೋಸಿಟ್, ಪಕ್ಕದಲ್ಲಿರೋದು ಅಡ್ಜಸೆಂಟ್ ಈ ತರ ಬರುತ್ತೆ. ಸೊ ಇವಾಗ ಸೈನ್ ಥೀಟಾ ರೇಷಿಯೋ ಡಿಫೈನ್ ಮಾಡೋದಕ್ಕೆ ಒಂದು ಥಿಯರಮ್ ಬರುತ್ತೆ. ಅವೆಲ್ಲ ನಿಮ್ಗೇನಿಲ್ಲ, ಜಸ್ಟ್ ರಿಮೆಂಬರ್ ದ ರೇಷಿಯೋಸ್. ಏನು, ಸೈನ್ ಥೀಟಾ ಬಂದು ಆಪೋಸಿಟ್ ಬೈ ಹೈಪಾಟ್ನಸ್, ಆಪೋಸಿಟ್ ಬೈ ಹೈಪಾಟ್ನಸ್. ಸೊ ಆಪೋಸಿಟ್ ಎಷ್ಟು, AB ಬೈ ಹೈಪಾಟ್ನಸ್ ಬಂದು AC ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಸೈಡ್ಸ್ ತಗೊಂಡ್ರ ಇಲ್ಲಿ. ಓಕೆ, ಕಾಣಿಸುತ್ತಲ್ವಾ? ಓಕೆ. ಸಿಮಿಲರ್ಲಿ ಕಾಸ್ ಥೀಟಾ ಬಂದು ಅಡ್ಜಸೆಂಟ್ ಬೈ ಹೈಪಾಟ್ನಸ್, ಇಸ್ ಅಡ್ಜಸೆಂಟ್ ಬೈ ಹೈಪಾಟ್ನಸ್. ಸೊ ಅಡ್ಜಸೆಂಟ್ ಎಷ್ಟು, BC ಬೈ AC, BC ಬೈ AC ಬರುತ್ತೆ. ಸಿಮಿಲರ್ಲಿ ಟ್ಯಾನ್ ಥೀಟಾನ ವಿ ಕ್ಯಾನ್ ಹ್ಯಾವಿಂಗ್ ದ ರೇಷಿಯೋ. ಟ್ಯಾನ್ ಥೀಟಾ ಬಂದು ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರುತ್ತೆ. ಇದು ಡಿಫೈನ್ ಮಾಡ್ಬೋದು ನಾವು ಇದನ್ನ. ಸೊ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬಂದ್ರೆ ಇನ್ ರೇಷಿಯೋಸ್ ಡಿಫೈನ್ ಮಾಡ್ಬೇಕು ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ. ದಟ್ ಈಸ್ AB ಬೈ BC ಬರುತ್ತೆ. ಇದನ್ನ ಡೈರೆಕ್ಟ್ ಆಗಿ ಡಿಫೈನ್ ಮಾಡ್ಬೋದು. ಸೈನ್ ಥೀಟಾ ಎಷ್ಟು ಅಲ್ಲಿ ಬಂದಿದೆ, ಸೈನ್ ಥೀಟಾ ಎಷ್ಟು AB ಬೈ AC, ಕಾಸ್ ಥೀಟಾ ಎಷ್ಟು BC ಬೈ AC. ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ನನಗೆ ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನೋಡಿ AB ಬೈ AC ಇದನ್ನ ಮೇಲ್ ತಗೊಳ್ಳಿ, ಇಂಟು AC ಬೈ BC ಬರುತ್ತೆ. AC ಕ್ಯಾನ್ಸಲ್ ಆದ್ರೆ ಉಳಿಯೋದು AB ಬೈ BC. ಅದನ್ನೇ ಇಲ್ಲಿ ಬರ್ದಿರೋದ್ರಿ, AB ಬೈ BC ಬರ್ದಿರೋದು ನಾನು ಇಲ್ಲಿ. ಓಕೆ, ಸೊ ಇವಾಗ ಸೈನು ಕಾಸು ಟ್ಯಾನು ಈ ಟ್ರಿಗ್ನಾಮೆಟ್ರಿಲಿ ಒಂದು ಫಾರ್ಮೆಟ್ ಬರುತ್ತೆ. ಏನ್ ಫಾರ್ಮೆಟ್ ಅಂತಂದ್ರೆ ಇದನ್ನ ಮ್ಯಾಪ್ ಮಾಡ್ಕೊಂಬಿಡಿ ಥ್ರೂ ಔಟ್ ಯುವರ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್. ಈ ತರ ಫಾಲೋ ಅಪ್ ಮಾಡಿ. ಸೊ ಫಸ್ಟ್ ಸೈನ್ ಥೀಟಾ ಬರುತ್ತೆ, ಆಮೇಲೆ ಕಾಸ್ ಥೀಟಾ ಬರುತ್ತೆ, ಆಮೇಲೆ ಟ್ಯಾನ್ ಥೀಟಾ ಬರುತ್ತೆ. ಸೊ ಸೈನ್ ಬೈ ಕಾಸ್ ಇಸ್ ಟ್ಯಾನ್, ಹಿಂಗೆ ಸೈನ್ ಬೈ ಕಾಸ್ ಬಂದು ಟ್ಯಾನ್ ಆಗುತ್ತೆ. ಟ್ಯಾನ್ ಉಲ್ಟಾ ಏನು, Cot. ಕಾಟ್ ಥೀಟಾ. ಕಾಸ್ ಉಲ್ಟಾ ಏನು, ಟ್ಯಾನ್ ಆದ್ಮೇಲೆ ಉಳಿಯೋದ್ಮೇಲೆ ಕಾಸ್ ಥೀಟಾ. ಕಾಸ್ ಥೀಟಾ ಉಲ್ಟಾ ಏನು, ಸೀಕೆಂಟ್. Secant theta. ಉಳಿಯೋ ಸೈನ್ ಉಲ್ಟಾ ಏನು, ಕೊಸಿಕೆಂಟ್ ಥೀಟಾ. ಈ ಆರ್ಡರ್ ಜ್ಞಾಪಕ ಇಟ್ಕೊಂಡ್ಬಿಡಿ. ನೋಡಿ ಫಸ್ಟ್ ಸೈನು ಕಾಸು ಟ್ಯಾನ್. ಸೈನು ಕಾಸ್ ಆದ್ಮೇಲೆ ಟ್ಯಾನ್ ಬಂದು ಸೈನ್ ಬೈ ಕಾಸ್ ಆಗುತ್ತೆ. ಕಾಟ್ ಬಂದು ಟ್ಯಾನ್ ಉಲ್ಟಾ, ಸೀಕೆಂಟ್ ಬಂದು ಕಾಸ್ ಉಲ್ಟಾ, ಆಮೇಲೆ ಕೊಸಿಕೆಂಟ್ ಬಂದು ಸೈನ್ ಉಲ್ಟಾ. ಸೊ ಈ ತರ ಡಿಪೆಂಡ್ ಆಗುತ್ತೆ. ಸೊ ಕೊಸಿಕೆಂಟ್ ಏನು, ಸೈನ್ ಉಲ್ಟಾ 1 ಬೈ ಸೈನ್ ಥೀಟಾ. ಎಷ್ಟು ಬರುತ್ತೆ, ಸೈನ್ ಥೀಟಾ ಬಂದು AB ಬೈ AC ಇದೆ. ಎಷ್ಟು ಬರ್ತಿದೆ, ಉಲ್ಟಾ ಮಾಡಿದನ್ನ AC ಬೈ AC by AB. Similarly, secant theta is equal to 1 by cos theta. So ಇದು ಉಲ್ಟಾ ಮಾಡಿ ಏನ್ ಬರುತ್ತೆ, AC by AC by BC. tan theta ಬಂದು cos theta ಬಂದು 1 by tan theta. tan theta. ಉಲ್ಟಾ ಮಾಡಿ, that is BC by
AB. ಬಿ. ಅಂದ್ರೆ ನಿಮ್ಗೆ 3 ಸಿಕ್ಬಿಟ್ರೆ ಸಾಕು, ರಿಮೈನಿಂಗ್ 3ನ ನೀವು ಆಟೋಮೆಟಿಕಲಿ ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಾ? ಇವು 3 ದಿಸ್ 3 ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇವಾಗ ಇದನ್ನ ಜ್ಞಾಪನ ಇಟ್ಕೊಳ್ಳೋದು ಹೆಂಗ್ ಸರ್? ಇದು ಮೇನ್ ಅಡ್ವಾಂಟೇಜ್. ಇಷ್ಟೆಲ್ಲ ಹೇಳ್ಬಿಟ್ರಿ ನನ್ಗೆ ಏನೂ ಗೊತ್ತಿಲ್ಲ, ಫುಲ್ ಬ್ಲಾಂಕ್ ಅಲ್ಲಿ ಇದೀನಿ ನಾನು. ಆಯ್ತಾ? ಫುಲ್ ಬ್ಲಾಂಕ್ ಅಲ್ಲಿ ಇದೀನಿ. ನಾನು ಹೆಂಗ್ ಜ್ಞಾಪನ ಇಟ್ಕೊಬೇಕು ನಾನು? ಹೆಂಗೆ ಅಂದ್ರೆ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಸೈನ್ ಅಲ್ಲಿ ಫಸ್ಟ್ ಲೆಟರ್ ತಗೊಳ್ಳಿ ಎಸ್, ಇದರಲ್ಲಿ ಫಸ್ಟ್ ಲೆಟರ್ ತಗೊಳ್ಳಿ ಓ, ಇದರಲ್ಲಿ ಫಸ್ಟ್ ಲೆಟರ್ ತಗೊಳ್ಳಿ ಹೆಚ್. ಸೊ ಎಸ್ ಓ ಹೆಚ್. ಸೊ ಸೈನ್ ಡಿಫೈನ್ ಮಾಡ್ಬೇಕಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟ್ನಸ್. ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟ್ನಸ್. ಇದು ಸಿಕ್ತು ಜ್ಞಾಪನ ಇತ್ತು ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ಯಾವ ಸೈಡ್ಸ್ ಬೇಕೋ ಬರ್ಕೊಂಡು ಹೋಗ್ಬೋದು. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ಇದು ಹೆಂಗೆ ಅಂತ? ಸೊ ದಿಸ್ ಕಾಲ್ಡ್ ಅಸ್ sin theta is equal to opposite by hypotenuse. Similarly, next cos ಗೆ C A H, C A H, ka. So ka C A H, cos theta adjacent by hypotenuse. Similarly, tan ಗೆ T O A, T O A, to. So ka to. This is the one main formula. So ka to. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಇವು 3 ಜ್ಞಾಪನ ಇಟ್ಕೊಳ್ಳೋದು. ನನ್ಗೆ ಇವೆಲ್ಲ ಏನು ಗೊತ್ತಿಲ್ಲ, ಇಷ್ಟು ಕಂಪ್ಲೀಟ್ ಬ್ಲಾಂಕ್ ಇದೀನಿ. ಇವಾಗ ಒಂದು ಟ್ರಯಾಂಗಲ್ ಹಾಕ್ತೀನಿ, ಈ ಫಾರ್ಮುಲಾ ಜ್ಞಾಪನ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಮಾಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಸೊ ದಿಸ್ ಇಸ್ ದ ಒನ್ ಮೇನ್ ಥಿಂಗ್. ಹೆಂಗ್ ಜ್ಞಾಪನ ಇಟ್ಕೊಬೇಕು ಅಂದ್ರೆ ಸೋಕಾಟೋ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟ್ನಸ್, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟ್ನಸ್, ಅಂಡ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ದಿಸ್ ಇಸ್ ದ ಫಾರ್ಮುಲಾ ಐ ಶುಡ್ ರಿಮೆಂಬರ್. ಇದನ್ನ ಬೇರೆ ತರ ಬೇರೆ ಹೇಳ್ಕೊಟ್ಟಿರ್ತಾರೆ. ಅವ್ರು ಯಾರೋ ಲಾಸ್ಟ್ ಟೈಮ್ ಹೇಳ್ತಾ ಇದ್ರು ಓ ಹಾ ಓ ಅಂತ ಹೇಳ್ಕೊಟ್ರು ಸರ್ ಅಂತ, ಅದು ಆಗುತ್ತೆ. ನಾನು ಹೇಳ್ಕೊಡೋದು ಸೋಕಾಟೋ. ಇದೊಂದು ಫಾರ್ಮುಲಾ ಜ್ಞಾಪನ ಇಟ್ಕೊಂಡ್ಬಿಡಿ. ಯಾವ ರೇಂಜ್ ಜ್ಞಾಪನ ಇಟ್ಕೊಬೇಕು ಅಂದ್ರೆ, ಯಾರನ್ನ ಫ್ರೆಂಡ್ ಮೀಟ್ ಮಾಡ್ತಾ ಇರ್ತೀವಿ, ಓದ್ತಾ ಇರ್ತಿರಲ್ಲ, ಸೋಕಾಟೋ ಅನ್ಬೇಕು. ಅವ್ನ್ ತಲೆ ಕೆಟ್ಟ ಬಿಡ್ಬೇಕು. ಅವ್ನಿಗೆ ಏನ್ ಸೋಕಾಟೋ ಏನೋ ಹೇಳ್ತಾ ಅಂದ್ರೆ ಏನ್ ಗೊತ್ತಿಲ್ವಾ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಏನೋ ನೀವು ಅನ್ಬೇಕು. ತಲೆ ಕೆಟ್ಟ ಬಿಡುತ್ತೆ ಅವನಿಗೆ. ಕರೆಕ್ಟ್? ಸಿಂಪಲ್ ಆಗಿದೆಯಾ? Yes, sir. ಎನಿ ಡೌಟ್ಸ್? No, sir. No, sir. ಆಯ್ತಾ? ಎನಿ ಒನ್ ಇಸ್ ಹ್ಯಾವಿಂಗ್ ಎನಿ ಡೌಟ್ಸ್? No, sir. ಸುಮ್ಮನೆ No, sir. ಬರ್ಕೊಂತ ಇದೀರಾ? Yes, sir. Yes, sir. ಬರ್ಕೊಂಬಿಡಿ, ಒಂದು 5 minutes ಇಲ್ಲಿ ಏನಿದೆ ಬರ್ಕೊಂಬಿಡಿ. ಇದು ನಿಮ್ಗೆ ಟ್ರಿಗ್ನಾಮೆಟ್ರಿ ಬೇಸಿಕ್ಸ್. ಇದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಬರ್ಕೊಂಬಿಡಿ ಇದನ್ನ. ಅಂಡ್ ರಿಮೆಂಬರ್ ದಿಸ್ ಫಾರ್ಮುಲಾ ಸೋಕಾಟೋ. ಇದು ಮೇನ್ ಬೇಕಾಗಿರೋದು. ನನ್ ಕ್ಲಾಸ್ ಈ ತರ ಇರುತ್ತೆ. ಒಂದ್ಸಲಿ ಟಾಪಿಕ್ ಮಾಡಿದಾಗ ನಿಮ್ಗೆ ಡೌಟ್ ಬರಲ್ಲ, ಕನ್ಫರ್ಮ್ ಆಗತ್ತೆ, ಕ್ಲಾರಿಟಿ ಸಿಗುತ್ತೆ. ವರ್ತೂರ್ ಸಂತೋಷ್ ಕ್ಲಾರಿಟಿ ಕೊಡ್ತೀನಿ. ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ರೆ ಒಂದು ಪ್ರಾಬ್ಲಮ್ ಕೊಡ್ತೀನಿ, ಸಾಲ್ವ್ ಮಾಡಿ. ಈಗ ಇಷ್ಟೇನ ಸರ್ ಇದು ಅಂತೀರಾ? ಇಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 3/5, ಫೈಂಡ್ ಟ್ಯಾನ್ ಥೀಟಾ, ಸೈನ್ ಥೀಟಾ, ಕಾಟ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದನ್ನ ಗೊತ್ತಿರೋರು ಮಾಡ್ತಾ ಇರಿ, ಗೊತ್ತಿಲ್ಲವ್ರು ನೋಡಿ ಇಲ್ಲಿ ಯಾವ ತರ ಮಾಡ್ಬೇಕು ಅಂತ, ಸಾಲ್ವ್ ಮಾಡ್ಬೇಕು ಅಂತ. ತುಂಬಾ ಈಸಿ ಇದೆ ಇದು. ಸೊ ಇವಾಗ ಇದು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸಿಂಪಲ್ ಒಂದು ಟ್ರಯಾಂಗಲ್ ಹಾಕೊಂಬಿಡಿ. ಫಸ್ಟ್ ಟ್ರಯಾಂಗಲ್, ಮೆನ್ಷನ್ ದ ಸೈಡ್ಸ್. ಸೊ ಇದು ಬಂದು ಹೈಪಾಟ್ನಸ್, ಇದು ಬಂದು ಆಪೋಸಿಟ್, ಇದು ಬಂದು ಅಡ್ಜಸೆಂಟ್. ಯಾಕಂದ್ರೆ ಇದು 90 ಡಿಗ್ರಿ ಆಗುತ್ತೆ. ನಾನು ಥೀಟಾ ಸದ್ಯಕ್ಕೆ ಇಲ್ಲಿ ತಗೊಂತಾ ಇದ್ದೀನಿ ಅಷ್ಟೇ, ಅದಕ್ಕೆ. ಸೊ ಥೀಟಾ ಇಲ್ಲಿ ತಗೊಳ್ರೆ ಇದು ಆಪೋಸಿಟ್ ಇರೋದು, ಆಂಗಲ್ ಆಪೋಸಿಟ್ ಇರೋದು ಆಪೋಸಿಟ್ ಆಗುತ್ತೆ, ಪಕ್ಕದಲ್ಲಿ ಇರೋದು ಅಡ್ಜಸೆಂಟ್ ಆಗುತ್ತೆ. ಸೊ ಈ ಸೈಡ್ಸ್ ಎಷ್ಟು, ಆ ಸೈಡ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಐ ನೀಡ್ ಟು ನೋ ವಾಟ್ ಇಸ್ ಕಾಸ್ ಥೀಟಾ. ಕಾಸ್ ಥೀಟಾ ಫೈಂಡ್ ಔಟ್ ಮಾಡೋದಕ್ಕೆ ಯುವರ್ ಹ್ಯಾವಿಂಗ್ ದ ಫಾರ್ಮುಲಾ ಸೋ ಕ ಟೋ. ಸೊ ಏನು ಕಾಸ್ ಥೀಟಾ? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನು? ಏನ್ ಕಾಸ್ ಥೀಟಾ? Adjacent by hypotenuse. Adjacent by hypotenuse. ಅಡ್ಜಸೆಂಟ್ ಬೈ ಹೈಪಾಟ್ನಸ್. ನೋಡ್ದಾ ಎಷ್ಟು ಈಸಿ ಆಯ್ತು ಇವಾಗ? ಏನ್ ತಲೆ ಕೆಡ್ಸ್ಕೊಂಡ್ ಬೇಡ, ಇದೊಂದು ಜ್ಞಾಪನ ಹಾಕೊಂಡ್ಬಿಟ್ರೆ ಸಾಕು. ಅಡ್ಜಸೆಂಟ್ ಬೈ ಹೈಪಾಟ್ನಸ್. ಸೊ ಎಷ್ಟು ಕೊಟ್ಟಿದ್ದಾರೆ ವ್ಯಾಲ್ಯೂ? ಅಡ್ಜಸೆಂಟ್ 3, ಹೈಪಾಟ್ನಸ್ 5. 5.6 5, ಅಡ್ಜಸೆಂಟ್ ಎಷ್ಟು 3, 4 ಬರುತ್ತೆ. ಯಾಕಂದ್ರೆ 4 3 5 ಆಗುತ್ತೆ. ಬೇಕಾದ್ರೆ ನೋಡಿ, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನನಗೆ ಬೇಕಾಗಿರೋದು ಇದನ್ನ A, ಇದನ್ನ B, ಇದನ್ನ C ಅನ್ಕೊಂಡ್ರೆ ನನಗೆ ಬೇಕಾಗಿರೋದು AB ಬೇಕು. ಇದೆಲ್ಲ ಬೇಕಾಗಿರೋದು ಇದನ್ನ BC ಕಳಿಸಿ. ದಟ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಮೈನಸ್ BC ಸ್ಕ್ವೇರ್. AC ಸ್ಕ್ವೇರ್ ಎಷ್ಟು? 5 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್, 25 ಮೈನಸ್ 9 ದಟ್ ಈಸ್ ಈಕ್ವಲ್ ಟು 16. ಸಾರಿ, 16 ಪ್ಲಸ್ 9 25. ಸೊ AB ಸ್ಕ್ವೇರ್, AB is equal to root 16, that is equal to 4 ಬರುತ್ತೆ. ಸೊ 3 4 5 is the Pythagoras triplets. Pythagoras triplets ಅಂತ ಕರಿತೀವಿ. ಇವಾಗ ಏನ್ ಬೇಕು ಇವಾಗ?
ಸೊ ಈ ಮೂರು ಸೈಡ್ ಸಿಕ್ತು ನನಗೆ ನೋಡಿ, 2 ಸೈಡ್ ಕೊಟ್ಟಿದ್ದಾರೆ, 3ನೇ ಸೈಡ್ ಸಿಕ್ತು 3, 5. ಇವಾಗ ನಮ್ಗೆ ಬೇಕಾಗಿರೋದೇನು tan theta ಏನು ಯೂಸಿಂಗ್ ದ ಫಾರ್ಮುಲಾ Opposite by adjacent. adjacent. ಅಡ್ಜಸೆಂಟ್. ಎಷ್ಟು ಆಪೋಸಿಟ್ ಇಲ್ಲ ಇದೆ 4/3. 3. ನೆಕ್ಸ್ಟ್ cot theta. Cot theta is equal to 1 by tan theta. ಕರೆಕ್ಟಾ? Cot theta is Adjacent to opposite. tan theta. ಬೇಡ ಇದನ್ನೇ ಉಲ್ಟಾ ಮಾಡ್ಬಿಡಿ. tan theta ಬಂತಲ್ಲ 4/4 ಏನಾಗುತ್ತೆ 3/4 ಆಗುತ್ತೆ. ಹಂಗೆ ರಿಮೈನಿಂಗ್ ಬರ್ದ್ಬಿಡಿ. ಸೈನ್ ಟ್ಯಾನ್ ಸೈನ್ ಕಾಟ್ ಆಯ್ತು, ರಿಮೈನಿಂಗ್ ಉಳಿದಿರೋದು ಯಾವುದು sec theta. Sec theta is equal to 1 by cos theta. Cos theta ಎಷ್ಟು ಕೊಟ್ಟಿದ್ದಾನೆ 3/5. secant theta ಎಷ್ಟಾಗುತ್ತೆ 5/3 ಆಗುತ್ತೆ. ನೆಕ್ಸ್ಟ್ ಉಳಿದಿರೋದು ಯಾವುದು cosecant theta. Cosecant theta ಎಷ್ಟು 1 by sin theta. sin theta ಎಷ್ಟು ಸೈನ್ ಮಾಡಿಲ್ಲ. ಸೈನ್ ಮಾಡಿಲ್ಲ 4/5. ಸೈನ್ ಇಸ್ಕೊಂಡು ಏನು ಸೊ ಹೈಪಾಟ್ನಸ್ ಆಪೋಸಿಟ್ ಎಷ್ಟು 4/5. ನೋಡಿ ಹೆಂಗ್ ಬರುತ್ತೆ ಆನ್ಸರ್. ಸೊ 1/sin ಅಂದ್ರೆ ಆಗುತ್ತೆ 5/4 ಆಗುತ್ತೆ. ಇವಾಗ ಹೇಳ್ರಪ್ಪ ಈಸಿ ಇಲ್ವೇನಪ್ಪ? ಈಸಿ ಇದೆಯಾ ಇಲ್ವಾ? Yes, sir. Yes, sir. Yes, sir. Anybody is having any doubt? No, sir. No, sir. No, sir. No, sir. ಈ ಕಾನ್ಫಿಡೆನ್ಸ್ ನನಗೆ ಬರೆಸ್ತೀನಿ. ದಟ್ ಈಸ್ ND ಅಕಾಡೆಮಿ. ಏನೋ ಪ್ರಾಬ್ಲಮ್ ಮಾಡ್ತೀರಾ? Yes, sir. Yes, sir. Yes. sir. tan theta is equal to ಮಾಡಿ ಫೈಂಡ್ ಆಲ್ ರೇಷಿಯೋಸ್. ಇದು ಬರ್ಕೊಳ್ಳಿ, ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಬೇಡ, ಹರಿ ಬರಿಬೇಡ, ನಿಧಾನಕ್ಕೆ ಮಾಡಿ ಆನ್ಸರ್ ಹೇಳಿ, ಪರವಾಗಿಲ್ಲ. ಆಮೇಲೆ ಇವತ್ತಿನ ವಿಡಿಯೋನ ಆಪ್ ಅಲ್ಲಿ ಫ್ರೀ ಆಗಿ ಇಟ್ಟಿರ್ತೀನಿ, ಫ್ರೆಂಡ್ಸ್ಗೆಲ್ಲ ಹೇಳ್ಬೋದು, ನೋಡ್ಲಿ, ಅವ್ರಿಗೆ ಅರ್ಥ ಆಗುತ್ತೆ. iOS ಡಿವೈಸ್ ಅವ್ರು ಯಾರೋ ಅಪ್ಲಿಕೇಬಲ್ ಆಗಿ ಪೂಜಾ ಅಂತ ಹೇಳ್ತಾ ಇದಾರೆ, ಆ ಲಿಂಕ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳಮ್ಮ. ORG ಕೋಡ್ ಕೇಳುತ್ತೆ, ನನ್ಗೆ ಇಲ್ಲ ಪಿಂಗ್ ಮಾಡೋದು ನಾನು ಹೇಳ್ತೀನಿ. ORG ಕೋಡ್ ಕೇಳುತ್ತೆ, VNLVN ಅಂತ ಕೊಡಿ ಆಗುತ್ತೆ. ಇಲ್ಲ ನಾನು ಪಿಂಗ್ ಮಾಡಿ, iOS ಡಿವೈಸ್ ಯೂಸ್ ಮಾಡಿದಾಗ ನಾನು ಪಿಂಗ್ ಮಾಡಿ, ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಯಾರು ಬರ್ಲಿಲ್ಲ ಆನ್ಸರ್? ಬಂತು ಸರ್. sin theta ಎಷ್ಟಪ್ಪ? 12/13 ಸರ್. ಗುಡ್ 12/13. ಗುಡ್. ನೋಡಿ ಇವೆಲ್ಲ ಇಲ್ಲಿ ಮಾಡೋದೇ ಬೇಕಾಗಿಲ್ಲ. ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಬರುತ್ತೆ ಕೆಲವುದು, ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಬರುತ್ತೆ. ಅದೊಂದು ಜ್ಞಾಪನ ಇಟ್ಕೊಂಡ್ಬಿಟ್ರೆ 12/5 ಅಂತ 12 5 ಬಂದ್ರೆ ಆಟೋಮೆಟಿಕಲಿ ದಿಸ್ ಇಸ್ 13. ಹೈಪಾಟ್ನಸ್ ಆಪೋಸಿಟ್ ಅಡ್ಜಸೆಂಟ್ ಡೈರೆಕ್ಟ್ ಆಗಿ ಬರ್ಬಿಡ್ಬೋದು, ಮಾಡೋದೇ ಬೇಕಾಗಿಲ್ಲ. ಇವಾಗ 3 4 5 ಏನ್ ಬರ್ದೆ, ಮತ್ತೆ 12 5 13 ಏನ್ ಬರ್ದೆ, ಇವೆಲ್ಲ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅನ್ಬಿಟ್ಟು ಆಪ್ ಅಲ್ಲಿ ಇಟ್ಟಿದ್ದೀನಿ ನೋಡಿ ಒಂದ್ಸಲಿ. ಆ ನಂಬರ್ ಬಂತು ಅಂದ್ರೆ ಆಟೋಮೆಟಿಕ್ ರಿಮೈನಿಂಗ್ ಡೈರೆಕ್ಟ್ ಆಗಿ ಬರೀಬಹುದು. ಬಟ್ ಎಲ್ಲ ಜ್ಞಾಪನ ಇಟ್ಕೊಳ್ಳೋ ಹಾಗಲ್ಲ, ಕೆಲವೊಂದು ಜ್ಞಾಪನ ಇಟ್ಕೊಬಹುದು, ರಿಮೈನಿಂಗ್ ಮಾಡ್ಬೋದು. ಸೇಮ್ ಫಾರ್ಮುಲಾ. ಎಲ್ರಿಗೂ ಬಂತ ಆನ್ಸರ್? Yes, sir. Yes, sir. Yes. ಈಸಿ ಅನಿಸ್ತಾ ಇದೆಯಾ? Yes, sir. Yes, sir. ಸೊ sin theta ಏನು? sin theta is equal to opposite by hypotenuse. ಇಲ್ಲ, ಸೊ opposite ಎಷ್ಟು 12/13. ನೆಕ್ಸ್ಟ್ cos theta. cos theta is equal to adjacent by hypotenuse. 5/13. ಫಾರ್ಮುಲಾ ಬರ್ಕೊಂಡು ನೋಡ್ತಾ ಇರಿ ಅಷ್ಟೇ, ಕನ್ಫ್ಯೂಷನ್ ಎಲ್ಲ ಮೈಂಡ್ ಅಲ್ಲಿ ಇರಬೇಕು ಅಂತ ಏನಿಲ್ಲ. ಶುಡ್ ನೋ ದ ಶಾರ್ಟ್ ಕಟ್ಸ್ ಅಷ್ಟೇ. ಅಡ್ಜಸೆಂಟ್ 5/13. tan theta ಒಂದೇ ಕೊಟ್ಟಿದ್ದಾನೆ. tan theta is equal to 12/5. ಸೊ cos theta is equal to ಅಲ್ಲ cosecant theta 13/12. is equal to ಇದು ಉಲ್ಟಾ ಮಾಡಿ 13/12. 13/12. sec theta is equal to 13/5. ಆಮೇಲೆ cot theta is equal to 5/12. ನೋಡಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ಕರೆಕ್ಟಾ? Yes, sir. ಸೊ ಕ್ಲಾಸ್ ಏನೋ ಡೌಟ್ ಬಂತ ನಿಮ್ಗೆ? ಏನ್ ಮಾಡಿದ್ವಿ? ಇಷ್ಟ ಆಯ್ತಾ? No, sir. Yes, sir. Yes, sir. Sir. ಸೊ ಎನಿ ಡೌಟ್ಸ್, ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು. ಇಲ್ಲಿ ಸ್ಟಾಪ್ ಮಾಡ್ತೀನಿ ಇವತ್ತಿಂದ. ಇದು ನೆಕ್ಸ್ಟ್ ನಾಳೆಯಿಂದ ಕಂಟಿನ್ಯೂ ಆಗುತ್ತೆ. ಕೋಚಿಂಗ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾರು ಕೋಚಿಂಗ್ ಜಾಯ್ನ್ ಆಗಿದ್ರೆ ನಾಳೆಯಿಂದ ರೆಗ್ಯುಲರ್ ಸಾಯಂಕಾಲ 6:30 ಕ್ಲಾಸ್ ಇರುತ್ತೆ. ಟೈಮ್ ಟೇಬಲ್ ಪೋಸ್ಟ್ ಮಾಡ್ತೀನಿ. ಫೀಸ್ ಸ್ಟ್ರಕ್ಚರ್ ಕೇಳ್ತಾ ಇದ್ರಿ. ಫೀಸ್ ಬಂದು ಇಯರ್ಲಿ ಬ್ಯಾಚ್ಗೆ 8,000 ಆಗುತ್ತೆ. ಇವಾಗ ಜಾಯ್ನ್ ಆಗ್ಬೇಕು ಅಂದ್ರೆ 3,000 ಕೊಡಬೇಕು. ಆ ಗ್ರೂಪ್ ಅಲ್ಲಿ ಇಟ್ಟಿದ್ದೀನಿ ನೋಡಿ, ಮೆಸೇಜ್ ಇಟ್ಟಿದ್ದೀನಿ ಒಂದು. ಎಲ್ಲ ಕಂಪ್ಲೀಟ್ ಕೋರ್ಸ್ ಅಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಪೇಷನ್ಸ್ ಇಂದ ನೋಡಿ, ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ನನಗೆ ಪಿಂಗ್ ಮಾಡಿ, ಡೆಫಿನೆಟ್ಲಿ ನಾನು ಹೇಳ್ತೀನಿ. ಜಾಯ್ನ್ ಆಗ್ಬೇಕು ಅಂದ್ರೆ 3,500. ಇಲ್ಲ ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಬೇಕು ಸರ್ ಅಂದ್ರೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ, ಅದು ಯಾವ ತರ ಏನು ಅಂತ ಹೇಳ್ತೀನಿ. ನಮ್ಗೆ ಕಷ್ಟ ಆಗ್ತದೆ, ಅಷ್ಟು ಕಟ್ಟಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಒಂದು ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ. ನಾನು ಪಿಂಗ್ ಮಾಡಿದ್ರೆ, ಇಂಟರ್ನ್ಶಿಪ್ ಪಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ತೀನಿ ನಾನು. ಶಾರ್ಟ್ ಟರ್ಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಪ್ಲೀಸ್. ಏನಿಲ್ಲ, ಶಾರ್ಟ್ ಟರ್ಮ್ ಮೇಲ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಡಿಫರೆನ್ಸ್, ಇನ್ನೇನು ಡಿಫರೆನ್ಸ್ ಇಲ್ಲ.
ಅಲ್ಲೂ ಕ್ಲಾಸಸ್ ಆಗುತ್ತೆ. ಶಾರ್ಟ್ ಟರ್ಮ್ ಮಾಡಿದಾಗ ಡೈಲಿ ಸಾಯಂಕಾಲ 2 ಕ್ಲಾಸ್ 3 ಕ್ಲಾಸ್ ಇರುತ್ತೆ. ಬೆಳಗ್ಗೆ ಇರೋ ಕ್ಲಾಸ್ ಯಾಕಂದ್ರೆ ಕವರ್ ಮಾಡ್ಬೇಕಲ್ಲ. ಇವಾಗ ಲಾಂಗ್ ಟರ್ಮ್ ಕೋಚಿಂಗ್ ಅಲ್ಲಿ 2 ಕ್ಲಾಸ್ ಇರುತ್ತೆ, ಇಲ್ಲ 3 ಕ್ಲಾಸ್ ಇರುತ್ತೆ, ಡಿಪೆಂಡ್ಸ್. ವೀಕ್ಲಿಗೆ ನಿಧಾನಕ್ಕೆ ಮಾಡ್ತೀನಿ ನೋಡಿ, ಈ ತರ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೋದು, ಈಸಿಯಾಗಿ ಅರ್ಥ ಮಾಡ್ಕೋಬಹುದು, ಅಷ್ಟೇ ಡಿಫ್ರೆನ್ಸ್. ಸರ್ ಸೇಮ್ ಫುಲ್ ಸಿಲೆಬಸ್ ಕವರ್ ಆಗುತ್ತಲ್ಲ ಶಾರ್ಟ್ ಟರ್ಮ್ ಅಲ್ಲಿ. ನಾನು ಅರ್ಧಂಬರ್ಧ ಮಾಡ್ಲೇನಾ? ಅರ್ಧಂಬರ್ಧ ಮಾಡಿದ್ರೆ ಬಿಡ್ತೀರಾ ನೀವು? ಶಾರ್ಟ್ ಟರ್ಮ್ ಆಗ್ಲಿ ಲಾಂಗ್ ಟರ್ಮ್ ಆಗ್ಲಿ ಫುಲ್ ಕಂಪ್ಲೀಟ್ ಮಾಡೇ ಬಿಡೋದಪ್ಪ, ಯಾವ್ದೇ ಕಾರಣಕ್ಕೂ ಅರ್ಧಂಬರ್ಧ ಮಾಡಲ್ಲ. ಆ ಡೌಟ್ ಯಾಕೆ ನಂಗೆ ಅರ್ಥ ಆಗಲ್ಲ. ಅಲ್ಲೇ ನಾವು ಕೋಚಿಂಗ್ ಮಾಡ್ತಾ ಇದೀವಿ, ಹಿಂಗ್ ಮಾಡ್ತೀವಪ್ಪ ಅಂದಾಗ ಅರ್ಧಂಬರ್ಧ ಯಾರು ಮಾಡ್ತಾರೆ? ಕಾಲೇಜ್ ಕೋಚಿಂಗ್ ಬೇರೆನಪ್ಪ, ಅಲ್ಲಿಂದ ಕೋಚಿಂಗ್ ಬೇರೆ. ಏನೋ ಮಾಡ್ಬಿಟ್ಟು ನೀವು ಓದ್ಕೊಂಡ್ಬಿಡಿ ಅಂದ್ಬಿಡ್ತಾರೆ. ಇಲ್ಲಿ ಆತರ ಅಲ್ಲ. ಇಲ್ಲಿ ನನ್ ನಂಬಿ ಬಂದಿರ್ತೀರಾ, ಸೊ ನನ್ ನಂಬಿಕೆ ಉಳಿಸ್ಕೊಳೋ ಜವಾಬ್ದಾರಿ ನಂದು. ನಿಮ್ ನಂಬಿಕೆನ ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಸಿಗುತ್ತೆ ನಿಮ್ಗೆ, ಅದ್ರ ಬಗ್ಗೆ ಡೌಟ್ ಬೇಡ. ಎನಿ ಒನ್ ನೆಗೆಟಿವ್ ಫೀಡ್ಬ್ಯಾಕ್ ಯು ಗಾಟ್ ಫ್ರಮ್ ಮೈ ಸೈಡ್, ಸಿಲೆಬಸ್ ಕವರ್ ಮಾಡಿಲ್ಲ ಹುಡ್ಕ್ರೋ ಇದ್ರೆ ಕಳಿಸಿ ನನಗೆ. ಸಿಲೆಬಸ್ ಸೇಮ್ ಫಾರ್ C15 ಸಿಲೆಬಸ್. ಕೊರಿಯರ್ ಬರುತ್ತೆ, ಬುಕ್ ಕೊರಿಯರ್ ಬರುತ್ತೆ, ಪ್ಲಸ್ ಆಪ್ ಅಲ್ಲಿ ಇರುತ್ತೆ. ಎಲ್ಲಾ ಫೈಲ್ಸ್ ಡೌನ್ಲೋಡ್ ಮಾಡ್ಕೊಬಹುದು, ಪ್ರಿಂಟ್ ಔಟ್ ತಗೊಂಡು ಅದನ್ನ ಯೂಸ್ ಮಾಡ್ಕೊಬಹುದು. ಸ್ಟ್ರೆಸ್ ಇರುತ್ತೆ. ಎನಿ ಅದರ್ ಡೌಟ್ಸ್? ಸರ್ ಇವಾಗ ಕೋಚಿಂಗ್ ಸ್ಟಾರ್ಟ್ ಆದ್ರು ನಾವು ಟೈಮಿಂಗ್ಸ್ 6 ಗಂಟೆಗೆ ಹೇಳ್ತಿರಲ್ಲ, ಅವಾಗ ರೀಚ್ ಆಗಕ್ ಆಗಲ್ಲ ಸರ್. ನೋಡಪ್ಪ, ಇವಾಗ ಈವ್ನಿಂಗ್ ಟೈಮ್ ಕ್ಲಾಸ್ ಇರುತ್ತೆ ಅಂದಾಗ ಅವತ್ತು ಇವಾಗ ಫಾರ್ ಎಕ್ಸಾಂಪಲ್ 6 ಗಂಟೆ ಕ್ಲಾಸ್ ಇರುತ್ತೆ, 1.5 hour ಕ್ಲಾಸ್ ಆದ್ರೆ ಅರ್ಧ ಗಂಟೆ ನಿಮ್ ಕ್ಲಾಸ್ ಅಪ್ಲೋಡ್ ಆಗುತ್ತೆ ಆಪ್ ಅಲ್ಲಿ. ನೀವು ಕೂತ್ಕೊಂಡು ಯಾವ ಬೇಕಾದ್ರೆ ನೋಡ್ಬೋದು. ಆದ್ಮೇಲೆ ಎನಿ ನಂಬರ್ ಆಫ್ ಟೈಮ್ಸ್ ನೋಡ್ಬೋದು ನೀವು. ಸ್ಟಡಿ ಮಟೀರಿಯಲ್ ಎಲ್ಲ ಕೊಡ್ತೀವಿ. ನಾನು ಆನ್ಲೈನ್ ಕೋಚಿಂಗ್ ಮಾಡಿದ್ರೆ ಇಂಟೆನ್ಷನ್ ಎಷ್ಟು, ಇನ್ ಕೇಸ್ ಲೈವ್ ಕ್ಲಾಸ್ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಪ್ರತಿಯೊಂದು ಕ್ಲಾಸ್ ರೆಕಾರ್ಡಿಂಗ್ ಆಗಿರುತ್ತೆ, ಅವತ್ತು ನೈಟ್ ಅಪ್ಲೋಡ್ ಆಗುತ್ತೆ. ನೀವು ಕುತ್ಕೊಂಡು ಎನಿ ನಂಬರ್ ಆಫ್ ಟೈಮ್ಸ್ ನೋಡ್ಬೋದು ನೀವು. ಅದೇ 1 ಟೈಮ್ ನೋಡ್ಬಿಟ್ರೆ ಮುಗಿದೋಗ್ಬಿಡುತ್ತೆ, 2 ಟೈಮ್ ನೋಡ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಅಂತಲ್ಲ. ಟೆಸ್ಟ್ ಅಷ್ಟೇನೆ 3 to 4 ಟೈಮ್ಸ್ ಟೆಸ್ಟ್ ತಗೊಬಹುದು. ಈ ಆಪ್ಷನ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಮಾತ್ರ ಪಾಸಿಬಲ್ ಆಗುತ್ತೆ. ಇವಾಗ ಏನ್ ರೆಕಾರ್ಡಿಂಗ್ ಕ್ಲಾಸ್ ಫ್ರೀ ಕ್ಲಾಸ್ ಇಟ್ಟಿದ್ದೀನಿ, ಅದು ಅದೇ ತರ ಪ್ರತಿಯೊಂದು ಡೇದು ರೆಕಾರ್ಡಿಂಗ್ ಕ್ಲಾಸಸ್ ಯಾವ್ದೇ ಎಷ್ಟೇ ಕ್ಲಾಸ್ ಮಾಡೋದು ಆ ಡೇ ಅಲ್ಲಿ ಎಲ್ಲಾ ಕ್ಲಾಸು ಲೈವ್ ಅಲ್ಲಿ ಆಪ್ ಅಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಆಪ್ ನೋಡಿ ಒಂದ್ಸಲಿ ಗೊತ್ತಾಗುತ್ತೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಇಟ್ಟಿದ್ದೀನಿ. ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗುತ್ತೆ. ನಿಮ್ಗೆ ಫ್ರೀ ಇರೋದು ಎಲ್ಲರೂ ಚೆಕ್ ಮಾಡ್ಬೋದು, ಲಾಕ್ ಆಗಿರೋದನ್ನ ಬೈ ಮಾಡ್ಕೊಬೇಕು. ಸೊ ಯಾರು ಕೋಚಿಂಗ್ ಜಾಯ್ನ್ ಆಗ್ತೀರಾ, ಬೈ ಮಾಡಕ್ ಒಂದು ಕೂಪನ್ ಕೊಡ್ತೀನಿ 500 rupees, ಅದನ್ನ ನೋಡಿ ಬೈ ಮಾಡ್ಕೊಬೇಕು. ಅದನ್ನ ಹೆಂಗ್ ಮಾಡ್ಬೇಕು ಎಲ್ಲ ಡೀಟೇಲ್ ಆಗಿ ವಿಡಿಯೋ ಕೊಡ್ತೀನಿ, ಅದನ್ನ ನೋಡ್ಕೊಂಡು ಬೈ ಮಾಡ್ಕೊಳ್ಳಿ. ನೋಡಿ ಒಂದೇ ಹೇಳ್ತೀನಿ ಫೈನಲ್ ಆಗಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ನಂಬಿ ಬನ್ನಿ. ನಿಮ್ಮನ್ನ ಒಂದು ದಡ ಸೇರೋ ಜವಾಬ್ದಾರಿ ನಂದು, ತಲೆ ಕೆಡ್ಸ್ಕೊಂಬೇಡಿ. ಅವ್ರ ಹಂಗೆ ಹೇಳಿದ್ರು ಆನ್ಲೈನ್ ಇದು ಆಫ್ಲೈನ್ ಇದು ಅವೆಲ್ಲ ಏನಿಲ್ಲ. ಹುಡುಗರು ನೀವು ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಇಟ್ ಡಸಂಟ್ ಮ್ಯಾಟರ್ ಆನ್ಲೈನ್ ಆರ್ ಆಫ್ಲೈನ್, ನಾನ್ ನಿಮ್ಗೆ ಕೋಚಿಂಗ್ ಕೊಡೋ ರೆಡಿ ಇದ್ದೀನಿ, ನೀವು ಬಂದು ಜಾಯ್ನ್ ಆಗಿ ರೆಡಿ ಇರಿ, ಅಷ್ಟೇ ಹೇಳೋದು ನಾನು. ಮಿಕ್ಕಿದ್ದು ನನ್ನ ಮೇಲೆ ಬಿಡಿ, ಒಳ್ಳೆ ಕಾಲೇಜ್ ನಂದು. ಓಕೆ, ಏನೇ ಡೌಟ್ಸ್ ಇದ್ರೆ ಕೇಳಿ ರಿಗಾರ್ಡಿಂಗ್ DCET ಆರ್ ಎನಿಥಿಂಗ್, ಯಾವ್ದಾರ ಕೇಳ್ಬೋದು. ಸರ್ DCET C15 ಸಿಲೆಬಸ್ ಡಿಪ್ಲೊಮಾ ಥಿಯರಿ ಮಾರ್ಕ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ? ನಿಮ್ಗೆ ಫೈನಲ್ ಇಯರ್ ಅಪ್ಪ, ಓನ್ಲಿ ಫೈನಲ್ ಇಯರ್ 5 and 6 ಸರ್. ಈ ಸತಿನೂ ಅದೇನಾ ಇಲ್ಲ ಚೇಂಜ್ ಆಗುತ್ತಾ? ಈ ಸತಿನೂ ಅದೇ ತರ ಇರುತ್ತೆ ಇಲ್ಲ ಚೇಂಜ್ ಆಗುತ್ತೆ ಸರ್? ಬೇರೆ ಅದೇ ತರ ಇರುತ್ತೆ. ಅದೇ ಅಡ್ವಾಂಟೇಜ್ ಈ ಸಲ ಫಸ್ಟ್ ರ್ಯಾಂಕ್ ಬಂದಿದ್ದು ಹುಡುಗ, C15 ಸಿಲೆಬಸ್ ಹುಡುಗನೇ ಫಸ್ಟ್ ರ್ಯಾಂಕ್ ಬಂದಿದ್ದು ಅಡ್ವಾಂಟೇಜ್ ಆಗಿ. ಬಟ್ ಅವನು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದಾನೆ. ನಿಮ್ದು ಫೈನಲ್ ಇಯರ್ ಅಷ್ಟೇ, C20 ಸಿಲೆಬಸ್ ಮಾತ್ರ 1 to 6 ಸೆಮ್. ಓಕೆನಾ? ಫ್ರೀ ಆಗಿ ಕೋಚಿಂಗ್ ಮಾಡಲ್ಲ? ಏನಪ್ಪ ಫ್ರೀ ಆಗಿ ಕೋಚಿಂಗ್ ಮಾಡಲ್ವಾ? ಜಗತ್ನಲ್ಲಿ ಫ್ರೀ ಸಿಗೋದು ಒಂದೇ ಒಂದ್ ಕಣೋ, ತಾಯಿ ಪ್ರೀತಿ. ಇನ್ಯಾವುದು ಫ್ರೀ ಸಿಗಲ್ಲ. ಆ ಫ್ರೀ ಕೋಚಿಂಗ್ ಪದ ಬಿಟ್ಬಿಡಿ ಆಯ್ತಾ. ಇವಾಗ ಫ್ರೀ ಕ್ಲಾಸ್ ಹಾಕಿದ್ನಪ್ಪ, ಎಷ್ಟು ಜನ ಬಂದಿದ್ರು ಆಲ್ ಓವರ್ ಕರ್ನಾಟಕ ಗ್ರೂಪ್ ಅಲ್ಲೇ 1,000 ಜನ ಅವ್ರೆ. ಎಷ್ಟು ಜನ ಬಂದಿದ್ರಪ್ಪ ಫ್ರೀ ಕೋಚಿಂಗ್ಗೆ? 41 ಸರ್. ಅರ್ಥ ಆಯ್ತಾ? ಅದಕ್ಕೆ ವ್ಯಾಲ್ಯೂ ಕೊಟ್ಟಾಗ ಅಲ್ಲ, ಅದಕ್ಕೆ ಒಟ್ಟಾಗಿ ಅದ್ರ ವ್ಯಾಲ್ಯೂ ಗೊತ್ತಾಗೋದು. 1,000 ಜನ ಗ್ರೂಪ್ ಅಲ್ಲಿ ಇದಾರೆ, ಎಷ್ಟು ಜನ ಬಂದವ್ರೆ? 50 ಜನ ಮ್ಯಾಕ್ಸಿಮಮ್. ಅಷ್ಟೇ ಫ್ರೀ ಕೋಚಿಂಗ್ ಲೆಕ್ಕ. ಅದಕ್ಕೆ ನಾನು ಫ್ರೀ ಕೋಚಿಂಗ್ ಯಾವತ್ತೂ ಕೊಡಲ್ಲ. ಫ್ರೀ ಬೇಕಾ ಆಪ್ ಅಲ್ಲಿ ವಿಡಿಯೋಸ್ ಇಟ್ಟಿದ್ದೀನಿ ನೋಡಿ ಅಂತೀನಿ. ಅವೆಲ್ಲ ಫ್ರೀ ಕೋಚಿಂಗ್ ಎಲ್ಲ ವರ್ಕೌಟ್ ಆಗಲ್ಲ ಕೊಂಡ್ರೆ. ಒಂದು ಅರ್ಥ ಮಾಡ್ಕೊಂಡ್ರೆ ಯಾಕೆ ಫ್ರೀ ಕೋಚಿಂಗ್ ಕೊಡಲ್ಲ ಅಂತ. ಇವಾಗ ನಾನು ನನ್ನ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ ಅಂದ್ಮೇಲೆ, ಹೇಳ್ಕೊಡ್ತಾ ಇದೀನಿ ಅಂದ್ಮೇಲೆ ಐ ಎಕ್ಸ್ಪೆಕ್ಟ್ ಸಮಥಿಂಗ್. ಫ್ರೀಯಾಗಿ ಏನ್ ಕಾಟಾಚಾರಕ್ ಮಾಡ್ಬೋದು, ಕಾಟಾಚಾರಕ್ ಮಾಡೋದು ಆಗಲ್ಲ. ನೀವು ಹಂಗೆ ಇರ್ತೀರಾ. ಫ್ರೀ ಅಂದ ತಕ್ಷಣ ಯಾವ ಅಟೆಂಡ್ ಆದ್ರು ಆ ಮೈಂಡ್ ಸೆಟ್ ಅಲ್ಲಿ ಇದ್ದಿರುತ್ತೆ. ಒಂದು ವ್ಯಾಲ್ಯೂ ಅಂತ ಕೊಟ್ಟಾಗ ಇಲ್ಲಪ್ಪ ನಾನು ಕೊಟ್ಟಿದ್ದೀನಿ ಅದಕ್ಕೆ ಅಟೆಂಡ್ ಆಗ್ಬೇಕು ಅಂತ ಮೈಂಡ್ ಅಲ್ಲಿ ಬರುತ್ತೆ. ಅವೆಲ್ಲ ಫ್ರೀ ಎಲ್ಲ ವರ್ಕೌಟ್ ಆಗಲ್ಲ. ಯಾರೋ ಯೂಟ್ಯೂಬ್ ಅಲ್ಲಿ ಮಾಡ್ತಾರೆ, ಅವ್ರು ಮಾಡ್ತಾರೆ ಸರ್ ನೀವು ಮಾಡಿ, ಅವೆಲ್ಲ ಆಗಲ್ಲಪ್ಪ. ಅವೆಲ್ಲ ಆಗ್ದಿರೋ ಕೆಲ್ಸಗಳು. ಎಂಡ್ ಮಾಡೋಣ ಸೆಷನ್ ನ. ಡೌಟ್ಸ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಪಿಂಗ್ ಮಾಡಿ ರಿಜಿಸ್ಟರ್ ಆಗಿ. ಥ್ಯಾಂಕ್ ಯು ಆಲ್. Thank you, sir. Thank you, sir. Thank you. Thank you, sir. Thank you, sir. Thank you. Thank you.